ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲ್ಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ಥಸ್ತು. ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀ ರಾಮಕಥಾ ತಥಾ ದ್ರೌಪದಿ ಆತ್ಮಕಥಾ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. 14 ವರ್ಷಗಳ ನಂತರ
ಅಯೋಧ್ಯೆಗೆ ಭಗವಂತ ಸೀತಾ ಲಕ್ಷ್ಮಣ ರಾಮರ ಜೊತೆಯಲ್ಲಿ ಬರ್ತಾ ಇದ್ದಾನೆ. ಹಿಂದಿನ ಒಂದು ವಾರದಿಂದಲೇ ಅಯೋಧ್ಯೆಯಲ್ಲಿ ಎಲ್ಲರೂ ಅದ್ಭುತವಾದ ರೀತಿಯಲ್ಲಿ ರಾಮನ ಸ್ವಾಗತಕ್ಕೆ ತಯಾರಾಗಿದ್ದಾರೆ. ಇಂದು ರಾಮ ಜನ್ಮಭೂಮಿಯಲ್ಲಿ ಹೇಗೆ ಆ ಗುಡಿ ತಯಾರಾಗಿದೆ ನೋಡಿದ್ದೀರಾ? 2,000 ಕ್ವಿಂಟಲ್ ಹೂವಿನಿಂದ ಅಯೋಧ್ಯೆ ಅಲಂಕರಿಸಲ್ಪಟ್ಟಿದೆ. ಇದು ರಾಮ ಪ್ರಾಣ ಪ್ರತಿಷ್ಠಾಪನೆಗೆ. ಆದರೆ ರಾಮನ ಸ್ವಾಗತಕ್ಕೆ ಎಷ್ಟು ಮಾಡಿರಬೇಕು, ಏನು ಮಾಡಿರಬೇಕು ಕಲ್ಪನೆ ಮಾಡಿಕೊಳ್ಳಿ. ಸ್ವಂತ ರಾಮನ ಸ್ವಾಗತಕ್ಕೆ ಭರತ ಅಯೋಧ್ಯೆಯನ್ನು ಹೇಗೆ ಅಲಂಕರಿಸಿರಬೇಕು, ಕಲ್ಪನೆಯೂ ಕೂಡ ಕಲ್ಪನಾತೀತವಾಗಿದೆ. ಆದರೆ ಈ ಅಯೋಧ್ಯೆಯನ್ನು, ಈ ಒಂದು ಅಲಂಕರಿಸಿದ ಅಯೋಧ್ಯೆಯನ್ನು ನೋಡಿ ಸ್ವಲ್ಪ ಆದರೂ ಕಲ್ಪನೆ ಬರ್ತದೆ. ಇವತ್ತು ನಸುಕಿನಲ್ಲಿ ರಘುತ್ತಮ ತೀರ್ಥರ ಆರಾಧನೆಯ ಅಂಗವಾಗಿ ಪಂಚಾಮೃತ ಅಭಿಷೇಕ, ಆನಂತರ ಮಹಾಪೂಜೆ ಹಾಗೂ ಹಸ್ತೋದಕಾದಿ ಕ್ರಿಯೆಗಳು ಮುಗಿದಿವೆ. ರಘುತ್ತಮ ಶ್ರೀಪಾದಂಗಳವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ನಾನು ಒಂದು ರೂಪದಿಂದ ಅಯೋಧ್ಯೆಗೆ ಹೋಗ್ತಾ ಇದ್ದೇನೆ. ನಿಮ್ಮ ಪರವಾಗಿ ಭಾಳ ಭಕ್ತರಿದ್ದಾರೆ, ರಾಮ ಇವರನ್ನು ಉದ್ಧಾರ ಮಾಡು ಅಂತ ತಿಳ್ಕೊಂಡಂತೇಳಿ ಹೇಳ್ತೇನೆ ಅಂತ ತಿಳ್ಕೊಂಡಂತೇಳಿ ನಮಗೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆಗೆ ಅನುಸಾರವಾಗಿ ನಾವು ಭಕ್ತಿಯಿಂದ 10:30ರಿಂದ 12ರವರೆಗೆ ಭಜನೆಯನ್ನು ಮಾಡಿ 12ರಿಂದ 12:30ವರೆಗೂ ಆ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನಗಳನ್ನು ಸಂದರ್ಶಿಸುವ ಆತುರದಲ್ಲಿ ನಾವಿದ್ದೇವೆ. ಇವತ್ತು ಸಾಯಂಕಾಲವೂ ಕೂಡ ನಮ್ಮ ವಿದ್ಯಾಪೀಠದಲ್ಲಿ ಭಜನೆ ಮತ್ತು ದೀಪೋತ್ಸವಗಳು ಹಾಗೂ ಪ್ರಸಾದ ವಿತರಣೆ ವ್ಯವಸ್ಥೆ ಆಗಿದೆ. ಯಾರೇ ಸಾಧ್ಯವಿದೆ ಮುಂಬೈ ಪರಿಸರದಲ್ಲಿರ್ತಕ್ಕಂಥವರೆಲ್ಲರೂ ಬನ್ನಿ. ಯಾರಿಗೆ ಸಾಧ್ಯವಿಲ್ಲ ನಂತರ ನಾವು ವಿಡಿಯೋವನ್ನು ತಪ್ಪದೇ ಕಳಿಸಿಕೊಡ್ತೇವೆ. ನೀವೆಲ್ಲರೂ ಕೂಡ ಭಗವಂತನ ಪ್ರಾಣ ಪ್ರತಿಷ್ಠಾಪನೆಯ ಆತುರದಲ್ಲಿದ್ದೀರಿ. ರಾಮಚಂದ್ರ ಹೊರಟ ಲಂಕೆಯಿಂದ ಮಧ್ಯದಲ್ಲಿ ತನಗೆ ಈ ರೀತಿಯಾಗಿರ್ತಕ್ಕಂತಹ ದೈತ್ಯನನಕ್ಕೆ ಪ್ರೇರಣೆ ಮಾಡಿದ ಆ ಭರದ್ವಾಜರು, ವಸಿಷ್ಠರು, ಭರದ್ವಾಜರು ಮತ್ತು ಅತ್ರಿ ಋಷಿಗಳು, ಅಗಸ್ತ್ಯರು ಇತ್ಯಾದಿಗಳನ್ನು ಭೇಟಿಯಾಗಿ ಲಕ್ಷ ಲಕ್ಷ ವಾನರಗಳಿಂದ ಸಹಿತವಾಗಿ, ಕೋಟಿ ಸಂಖ್ಯೆ ಹೆಚ್ಚಿಗಿರಬೇಕು, ಯಾರ್ಯಾರು ಯುದ್ಧದಲ್ಲಿ ಭಾಗವಹಿಸಿದ್ದರು ಅವರೆಲ್ಲರನ್ನೂ ಪುಷ್ಪಕ ವಿಮಾನದಲ್ಲಿ ಕೂಡಿಸಿಕೊಂಡು ಹೊರಟಿದ್ದಾನೆ. ಅದು ಕಾಮರೂಪಿಯಾದಂತಹ ವಿಮಾನ. ಅದು ಎಷ್ಟು ಬೇಕಾದಷ್ಟು ದೊಡ್ಡದಾಗ್ತಿರ್ಬೋದು, ಬೇಕಾದರೆ ಸಣ್ಣದು ಆಗ್ತಿತ್ತು. ಕೋಟಿ ಕಪಿಗಳನ್ನು ಧರಿಸಿದ ಆ ವಿಮಾನ ಹೇಗಿರಬೇಕು ನೀವು ನೋಡಿದ್ದೀರಿ. 300 ಜನ 500 ಜನ ಬೋಯಿಂಗ್ ವಿಮಾನಗಳನ್ನು ನೋಡಿದ್ದೀರಿ. ಅದು ಹೇಗಿರಬೇಕು ಅಂತ ನಾವು ಕಲ್ಪನೆ ಮಾಡಿಕೊಳ್ಳಿ. ಬೆಳಗ್ಗೆ 4 ಆಯಿತು, 5 ಆಯಿತು,
ಅರುಣೋದಯ ಕಡೆಗೆ ಭರತ ನೋಡ್ತಾ ನಿಂತ್ಕೊಂಡಿದ್ದಾನೆ. ಅಗ್ನಿಯ ಬೆಂಕಿಯಲ್ಲಿ ಹರ್ಕೊಳ್ಳೋದಕ್ಕೋಸ್ಕರ ಅಗ್ನಿಯೂ ಕೂಡ ತಯಾರಾಗಿದೆ. ಸೂರ್ಯನ ಮೊದಲನೇ ಕಿರಣಕ್ಕೆ ಒಳಗಾಗಿ ರಾಮಚಂದ್ರ ಬರಲಿಲ್ಲ, ಬೆಂಕಿಯಲ್ಲಿ ಹರ್ಕೊಳ್ಬೇಕು ಅಂತ ತಯಾರಿ ಕೂಡ ಮಾಡಿದ್ದಾನೆ. ಎಂಥ ಒಂದು ನಿರ್ಧಾರ, ಎಂಥ ಅದ್ಭುತವಾಗಿರ್ತಕ್ಕಂಥ ಪ್ರತಿಜ್ಞೆ. ಶ್ರೀರಾಮಚಂದ್ರ ಹನುಮಂತನ ಕಳಿಸಿದ್ದಾನೆ, ಹೋಗು, ನಾವು ಬರುತ್ತಿರುವ ಸೂಚನೆಯನ್ನು ಭರತನಿಗೆ ತಿಳಿಸು ಅಂತ ತಿಳ್ಕೊಂಡಂತೆ. ಇನ್ನೂ ಅರುಣೋದಯವಾಗಿರಲಿಲ್ಲ. ಇನ್ನೇನು ಅರುಣೋದಯವಾಗಬೇಕು, ಅಷ್ಟರಲ್ಲಿ ಹನುಮಂತ ಬಂದು ಎಳೆದಿದ್ದಾನೆ. ಬಂದ ಕಪಿಯನ್ನು ನೋಡಿಕೊಂಡು, ಯಾರಪ್ಪ ನೀನು? ರಾಮಚಂದ್ರ ಬಂದಿದ್ದಾನೆ, ಬಂದಿದ್ದಾನೆ ರಾಮಚಂದ್ರ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ರಾಮಚಂದ್ರ ಬಂದಿದ್ದಾನೆ ಅಂತ, ರಾಮಚಂದ್ರ ಅಂದ ಕ್ಷಣಕ್ಕೆ ಬರಲಿಲ್ಲ, ಏನೋ ಆಯಿತು ಅಂತ ತಿಳ್ಕೊಂಡು ಅಂತೇಳಿ ಹಾರ್ಟ್ ಫೇಲ್ ಆಗಬಾರ್ದು ಭರತನಿಗೆ ಅಂತ ತಿಳ್ಕೊಂಡು ಅಂತೇಳಿ ಬಂದಿದ್ದಾನೆ ಶ್ರೀರಾಮಚಂದ್ರ ಅಂತ ಹೇಳಿದ ಕ್ಷಣಕ್ಕೇನೆ ಭರತ ಶತ್ರುಘ್ನರು ಅಯೋಧ್ಯಾವಾಸಿಗಳು ಕುಣಿಯಲಿಕ್ಕೆ ಚಾಲು ಮಾಡಿದ್ದಾರೆ. ಅಯೋಧ್ಯೆಯ ಪರಿಸರದ ಹೊರಗೆ ಶ್ರೀರಾಮಚಂದ್ರ ವಿಮಾನವನ್ನು ಇಳಿಸಿದ್ದಾನೆ. ವಿಶಾಲವಾದ ಕಪಿಸೈನ್ಯದ ಜೊತೆಯಲ್ಲಿ ರಾಮ, ಲಕ್ಷ್ಮಣ, ಸೀತೆಯರು ನಗರವನ್ನು ಪ್ರವೇಶ ಮಾಡುವಾಗ ಊರ್ಮಿಳ, ಮಾಂಡವಿ, ಶ್ರುತಕೀರ್ತಿ, ಭರತ ಶತ್ರುಘ್ನ, ವಸಿಷ್ಠರ ಹೆಂಡತಿಯಾಗಿರ್ತಕ್ಕಂಥ ಅರುಂಧತಿ, ವಸಿಷ್ಠ, ಸುಮಂತ್ರ ಎಲ್ಲರೂ ಮಹಾದ್ವಾರದಲ್ಲಿ ಕಾಯ್ತಾ ಇದ್ದಾರೆ. ಮಾಂಡವಿ, ಶ್ರುತಕೀರ್ತಿ, ಊರ್ಮಿಳ, ಅನುಸೂಯರ ಕೈಯಲ್ಲಿ, ಅನುಸೂಯ ಅಲ್ಲ, ಅರುಂಧತಿಯ ಕೈಯಲ್ಲಿ ಆರತಿ ತಟ್ಟಿ ಇದೆ. ರಾಮಚಂದ್ರ ಬಂದಾಕ್ಷಣಕ್ಕೇನೆ ಊರ್ಮಿಳ ಒಮ್ಮೆ ರಾಮನ ಕಡೆಗೆ ನೋಡಿ ತನ್ನ ಪತಿಯ ಕಡೆಗೆ ನೋಡ್ತಾಳೆ. 14 ವರ್ಷದ ನಂತರ ತಪಸ್ವಿನಿಯಂತೆ ಇದ್ದು ಅಯೋಧ್ಯೆಯಲ್ಲಿದ್ದು ತನ್ನ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂಥ ಮಹಾನುಭಾವಳು. ಅವರ ಕಣ್ಣಂಚಿನಲ್ಲಿ ಆನಂದಾಶ್ರುಗಳು. ಈ ಕಡೆಯಲ್ಲಿ ಕೌಸಲ್ಯ, ಸುಮಿತ್ರ, ಕೈಕೇಯಿ ತಮ್ಮ ಕಣ್ಣಿನ ದೃಷ್ಟಿಯಿಂದಲೇ ಆರತಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವೇ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಇಂದಿರಾ ಅಪಾಂಗರಾಜಿತಂ ಅಂತಿಕೊಂಡಂತೇಳಿ, ನೀರಾಜಿತಂ ಅಂತಿಕೊಂಡಂತೇಳಿ. ಮಹಾಲಕ್ಷ್ಮಿ ಯಾವಾಗಲೂ ತನ್ನ ಕಣ್ಣಿನ ಜ್ಯೋತಿಯಿಂದ ಭಗವಂತನಿಗೆ ಆರತಿ ಮಾಡ್ತಾ ಇರ್ತಾಳಂತೆ. ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳೋಣಲ್ಲ. ಅಂದ್ರೆ ಅರ್ಥ ಏನು? ಆರತಿಯನ್ನು ಮಾಡುವಾಗ ಆ ದೇವರ ಮುಖವನ್ನು ನೋಡ್ತಾ ಇರುವಂತೆ, ಕೈಯಲ್ಲಿ ಅಲಗಾಡೋದು ಗೊತ್ತಿರೋದಿಲ್ಲ. ಆ ರೀತಿಯಾಗಿ ಒಂದೇ ಸಮನೆ ಅವರ ಕಡೆಗೆ ನೋಡೋದೇ ಅವರ ಆರತಿ. ಇಂದಿರ ಅಪಾಂಗ ನೀರಾಜಿತಂ ಅಂತ ತಿಳ್ಕೊಂಡು ಅಂತೇಳಿ ಆಚಾರ್ಯರು ಹೇಳುವಾಗ ಬಹುತೇಕ ಹನುಮಂತನ ರೂಪದಿಂದ ಸರ್ವತಾ ಕಂಡಿದ್ದಾರೆ, ವಾಯು ರೂಪದಿಂದ ಕಂಡಿದ್ದಾರೆ ಅವರು. ಲಕ್ಷ್ಮೀದೇವಿ ಎಷ್ಟು ಆನಂದದಿಂದ ಭಗವಂತನ ಕಡೆಗೆ ನೋಡ್ತಾ ಇರ್ತಾಳೆ ಅಂತ ತಿಳ್ಕೊಂಡಂತೇಳಿ. ನಗರದಲ್ಲಿ ಉತ್ಸವವೋ ಉತ್ಸವ. ರಾಮಚಂದ್ರ ಬಂದ ಮರುದಿನವೇ ಪಟ್ಟಾಭಿಷೇಕ. ಪಟ್ಟಾಭಿಷೇಕದ ತಯಾರಿ ನಡೆದಿದೆ. ಎಲ್ಲ ತೀರ್ಥಗಳಿಂದಲೂ ನೀರುಗಳು ಬಂದಿವೆ. ಸಪ್ತರ್ಷಿಗಳು ಬಂದಿದ್ದಾರೆ, ದೇವತೆಗಳು ಸ್ವತಃ ಬಂದಿದ್ದಾರೆ, ಸ್ವತಃ ಬ್ರಹ್ಮದೇವರು ಬಂದಿದ್ದಾರೆ. ಅವತ್ತಿನ ಒಂದು ದಿವಸಕ್ಕೋಸ್ಕರ ದಶರಥನನ್ನು ಕರೆದುಕೊಂಡು ಬಂದಿದ್ದಾನೆ ಪರಮಾತ್ಮ. ಆಗ ಶ್ರೀರಾಮಚಂದ್ರನನ್ನು ಸಿಂಹಾಸನದ ಮೇಲೆ ಕೂಡಿಸಿ ವಿಶೇಷವಾದ ರೀತಿಯಲ್ಲಿ ರಾಜ್ಯದ
ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ಭರತ ಸಂಪೂರ್ಣ ರಾಜ್ಯದ ಜವಾಬ್ದಾರಿಯನ್ನು ಪರಮಾತ್ಮನಿಗೆ ಒಪ್ಪಿಸಿದ್ದಾನೆ. ಕೈಕೇಯಿ ಕೂಡ ರಾಮ ಬರುವವರೆಗೂ ಅವಳ ಹೃದಯದಲ್ಲಿ ಮುಳ್ಳು ಚುಚ್ಚದಂತೆ ಚುಚ್ತಾ ಇತ್ತು. ರಾಮನಿಗೆ ಏನಾದರೂ ಸ್ವಲ್ಪ ಆದರೆ ಏನೋ ಹೆಚ್ಚು ಕಡಿಮೆ ಆದರೆ, ಸೀತೆಗೆ ಹೆಚ್ಚು ಕಡಿಮೆ ಆದರೆ ನನ್ನ ಗತಿ ಏನು? ರಾಮ ಸೀತೆ ಲಕ್ಷ್ಮಣರು ಸುರಕ್ಷಿತವಾಗಿ ಬಂದದ್ದರಿಂದಾಗಿ ಹೆಚ್ಚಿನ ನೆಮ್ಮದಿಯನ್ನು ಪಡೆದಿರತಕ್ಕಂಥವಳು ಕೈಕೇಯಿ. ಕೌಸಲ್ಯ ಸುಮಿತ್ರ ಅಂತೂ ಸ್ವಾಭಾವಿಕ. ಬಂದಿರು ನಮಸ್ಕಾರ ಮಾಡಿರ್ತಕ್ಕಂಥ ಸೀತಾದೇವಿಯನ್ನು ತಬ್ಬಿಕೊಂಡು ಕೌಸಲ್ಯ ತನ್ನ ತೊಡೆ ಮೇಲೆ ಕುಡಿಸ್ಕೊಂಡು ಅಪ್ಪಿಕೊಂಡು ಬೆನ್ಮೇಲೆ ಕೈ ಆಡಿಸ್ತಾ, ಅಮ್ಮ ಎಷ್ಟು ದಣಿದೆಯಮ್ಮ ನೀನು, ಎಷ್ಟು ಕಷ್ಟಪಟ್ಟು ಕಾಡಿನಲ್ಲಿ ಪತಿಯ ಜೊತೆಗಿದ್ದು ಆ 1 ವರ್ಷ ರಾವಣನ ಮನೆಯ ಅಶೋಕ ವೃಕ್ಷದ ಕೆಳಗೆ ಹೇಗೆ ಕಳೆದೆ ಅಮ್ಮ ಅನ್ನುತ್ತಾ ಕಣ್ಣೀರಿನಿಂದ ಸೀತಾದೇವಿಯ ತಲೆಯನ್ನು ತೋಯಿಸಿಬಿಟ್ಟಿದ್ದಾಳೆ. ರಾಮ ಅಮ್ಮನಿಗೆ ನಮಸ್ಕಾರ ಮಾಡಿದಾಗ ಕೌಸಲ್ಯ ಎದೆ ಹಾಲು ಚಿಮ್ಮಿ ಬಂತಂತೆ. ಅವನ ಆ ಸಣ್ಣ ಕೂಸಿರುವಾಗ ಆದ ನೆನಪಾಯ್ತಂತೆ. ಲಕ್ಷ್ಮಣ ಹೋಗಿ ತನ್ನ ತಾಯಿಗೆ ನಮಸ್ಕಾರ ಮಾಡಿದಾಗ ಸುಮಿತ್ರೆ ಹೇಳ್ತಾಳೆ, ಅವನನ್ನು ಅಪ್ಪಿಕೊಂಡು, ಪುತ್ರ, ಇಂಥ ಪುತ್ರನನ್ನು ಪಡೆದ ನಾನು ಧನ್ಯ ಅಂತ ತಿಳ್ಕೊಂಡು ಅಂತ ಹೇಳ್ತಾ ಇದ್ದಾಳೆ. ರಾಮಚಂದ್ರ ಹೇಳಿ ಕಳಿಸಿದ ಮೇಲೆ ಭರತ ಕೈಕೇಯಿಗೆ ಅಪಮಾನ ಮಾಡೋದು ಬಿಟ್ಬಿಟ್ಟಿದ್ದ. ಭರತನೂ ಕೂಡ ನಮಸ್ಕಾರ ಮಾಡಿದಾಗ ಕೈಕೇಯಿ ಅವನನ್ನು ಅಪ್ಪಿಕೊಂಡು ಅವನಿಗೆ ಬೆನ್ಮೇಲೆ ಕೈ ಆಡಿಸಿ, ಪುತ್ರ, ಎಲ್ಲ ಸಂತೋಷದಿಂದ ಸಮಾಪ್ತಿ ಆಯ್ತಲ್ಲ, ಭಗವಂತನ ಇಚ್ಛೆ, ನಾನು ಒಂದು ಅದರಲ್ಲಿ ಇರ್ತಕ್ಕಂಥ ದಾಳ ಮಾತ್ರ. ಶತ್ರುಘ್ನ ತಾಯಿ ಸುಮಿತ್ರೆ ಕೂಡ ಸಂತೋಷಪಟ್ಟಿದ್ದಾಳೆ. ರಾಮಚಂದ್ರ ತನ್ನ ಕೋಶವನ್ನೇ ತೆಗೆದುಬಿಟ್ಟಿದ್ದಾನೆ. ಬಾಗಿಲು ತೆಗೆದು ಕೈತುಂಬ ಎಲ್ಲ ಕಪಿಗಳಿಗೂ ಬಂಗಾರ ಕೊಟ್ಟಿದ್ದಾನೆ, ರತ್ನ ಕೊಟ್ಟಿದ್ದಾನೆ, ಮುತ್ತು ಕೊಟ್ಟಿದ್ದಾನೆ. ಸೇನಾಪತಿಗಳಿಗೂ ಬೇಕಾದಷ್ಟು ಹಂಚಿದ್ದಾನೆ. ಸುಗ್ರೀವನಿಗೂ ಅನೇಕ ರತ್ನಾಭರಣಾದಿಗಳನ್ನು ಕೊಟ್ಟಿದ್ದಾನೆ. ಲೀಸ್ಟ್ಗಳನ್ನು ಕಲಿತಾ ಇದ್ದರು. ಹೆಸರ ಪ್ರಕಾರ ರಾಮಚಂದ್ರ ಕರೀತಾ ಇದ್ದ. ಸೀತಾದೇವಿ ನೋಡ್ತಾ ಇದ್ದಾಳೆ, ಎಲ್ಲರನ್ನು ಕರೀತಾ ಇದ್ದಾನೆ. ಹನುಮಂತನ ನಂಬರೇ ಬಂದಿಲ್ಲ ಇನ್ನು. ಎಲ್ಲಕ್ಕಿಂತ ಹೆಚ್ಚು ದೊಡ್ಡ ಸೇವೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವನು. ಎಲ್ಲರ ಮುಗಿದ ಮೇಲೆ ಮುಗಿತಾ ಬಂದರು. ಸೀತಾ ಕೇಳ್ತಾಳೆ, ಪರಮಾತ್ಮ ಹನುಮಂತನನ್ನು ಮರ್ತೀಯ? ರಾಮನಗ್ತಾನೆ, ಇಲ್ಲಮ್ಮ. ಆಗ ರಾಮ ಅಂತಾನೆ, ಹನುಮಂತ ಬಾರಪ್ಪ. ಸೀತಾದೇವಿ ಒಳ್ಳೆ ಬೆಲೆ ಬಾಳುವ ರತ್ನದ ಹಾರವನ್ನು ಆ ಹನುಮಂತನ ಕೊರಳಿಗೆ, ಸೀತಾದೇವಿ ತನ್ನ ಕೊರಳಲ್ಲಿರ್ತಕ್ಕಂತಹ ಮಾಲೆಯನ್ನು ಹನುಮಂತ ದೇವರ ಕೊರಳಿಗೆ ಹಾಕ್ತಾಳೆ. ವ್ಯಾಜೇನ ಮಾಲಾ ವ್ಯಾಜೇನ ಕರುಣಾಂಬ ಬಂಧ ಅಂತ ತಿಳ್ಕೊಂಡಂತೇಳಿ ಸುಮಧ್ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಸಂಪೂರ್ಣ ಅನುಗ್ರಹವನ್ನು ಹನುಮಂತ ದೇವರ ಮೇಲೆ ಮಾಡಿದ್ದ. ಆದರೆ ಹನುಮಂತ ದೇವರು ಆ ಮಾಲೆಯನ್ನು ತೆಗಿತಾರೆ. ಆನಂತರ ಅದನ್ನು ಅಲ್ಲಿಂದ ಕಸ್ತಾರೆ. ಆ ಒಡೆದ
ರತ್ನವನ್ನು ಬದಿಗೆ ತೆಗಿತಾರೆ. ಜನರಿಗೆ ಬಹಳ ಆಶ್ಚರ್ಯವಾಯಿತು. ಹೀಗೇಕೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅಂತೇಳಿ. ಆಗ ಸುಗ್ರೀವ ಕೇಳ್ತಾನೆ, ಹೀಗೇಕೆ ಮಾಡ್ತಾ ಇದ್ದೀಯಪ್ಪ ಹನುಮಂತ ಹೇಳಿದ, ಒಂದು ಸಿದ್ಧಾಂತ ನಿಮಗೆ ಜಗತ್ತಿಗೆ ತೋರಿಸಿಕೊಡಬೇಕಾಗಿದೆ. ನಾನು ಜಡವಸ್ತುವಿನಲ್ಲಿ ಪರಮಾತ್ಮನನ್ನು ಎಲ್ಲ ಕಡೆಗೆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಆದರೆ ಜಡವಾದ ಪ್ರತಿಮೆಯಲ್ಲಿ ಕಾಣ್ತಕ್ಕಂಥವರು ಸಾಮಾನ್ಯ ಅಧಿಕಾರಿಗಳು. ನಾನು ರಾಮನ ಪರಮ ಭಕ್ತ. ಯಾವಾಗಲೂ ನನ್ನ ಹೃದಯ ಮಂದಿರದಲ್ಲಿ ಪರಮಾತ್ಮನನ್ನು ಕಾಣ್ತೇನೆ. ಈ ಜಡವಸ್ತು ನನಗೆ ಆನಂದದಾಯಕವಲ್ಲ. ಮಹಾತಾಯಿ ಕೊಟ್ಟಿದ್ದಾಳೆ ಅನುಗ್ರಹ, ಅವಳ ಅನುಗ್ರಹ ಸ್ವೀಕರಿಸಿದ್ದೇನೆ. ಆದರೆ ಇಲ್ಲಿ ಇರ್ತಕ್ಕಂತಹ ಉಪಾಧಿ ಜಡವಸ್ತು. ಆದ್ದರಿಂದಾಗಿ ಜಡವಸ್ತುವನ್ನು ನಾನು ಕಾಣೋದಿಲ್ಲ ಅಂತ ತೋರಿಸೋದಕ್ಕೋಸ್ಕರ ಈ ಪ್ರಮೇಯವನ್ನು ತಿಳಿಸಿಕೊಡೋದಕ್ಕೋಸ್ಕರ ಈ ನಾಟಕ ಮಾಡಿದೆ, ಹೊರತು ಸೀತಾದೇವಿ ತಿರಸ್ಕಾರವಲ್ಲ ಅಂತ. ಹಾಗಾದ್ರೆ ಹೃದಯದಲ್ಲಿದ್ದ ದೇವರನ್ನು ತೋರಿಸ್ತೀಯ ರಾಮ ಸೀತೆಯರನ್ನು ಅಂತ. ಅವಶ್ಯವಾಗಿ ತೋರಿಸ್ತೇನೆ ಅಂತ ಹೇಳಿ ಆ ಕಾಲದಲ್ಲಿ ತನ್ನ ಎದೆಯನ್ನು ಬಿರಿದು ಹನುಮಂತ ತೋರಿಸ್ತಾನೆ. ಎದೆಯನ್ನು ಸೀಳ್ತಾನೆ. ಅವನ ಹೃದಯ ಮಂದಿರದಲ್ಲಿ ಸೀತಾರಾಮರು ಕುಳಿತುಕೊಂಡದ್ದನ್ನು ಸಂಪೂರ್ಣ ಎಲ್ಲ ಜನರು ನೋಡಿ ಚಪ್ಪಾಳೆ ಬಾರಿಸ್ತಾರೆ. ಆಕಾಶದಿಂದ ಪುಷ್ಪವೃಷ್ಟಿ ಆಗ್ತದೆ. ರಾಮ ಸೀತೆಯರು ನಗ್ತಾ ಅಭಯ ಹಸ್ತವನ್ನು, ವರಹಸ್ತವನ್ನು ಮಾಡಿದ್ದಾರೆ. ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಇದೆ, ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ತಿಳ್ಕೊಂಡಂತೇಳಿ ಅಭಯ ಹಸ್ತವನ್ನು ತೋರಿಸಿದ್ದಾರೆ. ಕೊನೆಗೆ ಎಲ್ಲರೂ ಕೊಟ್ಟ ನಂತರ ರಾಮಚಂದ್ರ ಹೇಳ್ತಾನೆ, ಎಲೆ ಕಪಿಗಳೇ, ಸುಗ್ರೀವ, ಅಂಗದ, ನೀಲ, ಜಾಂಬುವಂತ, ನೀವೆಲ್ಲರೂ ನನ್ನ ಸೇವೆಯನ್ನು ಮಾಡಿದ್ದೀರಿ. ನನ್ನ ಸೇವೆಗೆ ಅನುಕೂಲವಾಗಿ ನಿಮಗೆಲ್ಲ ಉಡುಗೊರೆಯನ್ನು ಕೊಟ್ಟಿದ್ದೇನೆ. ನಿಮ್ಮ ಉಡುಗೊರೆಗೆ ಕೊಟ್ಟ ಮೇಲೆ ನಿಮ್ಮ ಋಣದಿಂದ ನಾನು ಮುಕ್ತನಾಗಿದ್ದೇನೆ. ಆದರೆ ಈ ಹನುಮಂತನ ಋಣದಿಂದ ನಾನು ಮುಕ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹನುಮಂತನ ಋಣ ಎಷ್ಟಿದೆ ಅಂತ ಏನು ಕೊಟ್ಟರು ಕೊಡಿ, ಏನಂತ ಕೊಡಬೇಕು? ದೇವತಾ ಪದಕ್ಕೆ ಇವನನ್ನು ಏರಿಸಲ್ಲ, ಸ್ವತಃ ದೇವತೆಯಾಗಿದ್ದಾನೆ. ಈಗಾಗಲೇ ಕೊಟ್ಟದ್ದು ಪುನಃ ಕೊಡೋದ್ರಲ್ಲಿ ಅರ್ಥವೇನಿದೆ? ದೇವತೆಗಳಲ್ಲಿ ಅತ್ಯುತ್ತಮವಾದ ಜೀವೋತ್ತಮ ಪದ ಬ್ರಹ್ಮ ಪದವಿ, ಅದನ್ನು ಹೊಂದೋನೇ ಇದ್ದಾನೆ. ನಾನೇನು ಹೊಸದಾಗಿ ಕೊಡೋದೇನಿಲ್ಲ. ಅದಕ್ಕಿಂತ ಶ್ರೇಷ್ಠ ಸರ್ವೋತ್ತಮ ಅಂತಂದರೆ ನನ್ನನ್ನೇ ನಾನು ಅವನಿಗೆ ಕೊಡ್ತೇನೆ. ಅಂದ್ರೆ ಏನರ್ಥ? ನಾನು ಈ ಲೋಕದಲ್ಲಿ ನನ್ನ ಪೂರ್ವ ಮೂಲ ರೂಪದಲ್ಲಿ ಅಲ್ಲ, ನನ್ನ ಈ ರಾಮರೂಪದಲ್ಲಿ ನನ್ನ ಅನಂತ ಭಕ್ತರು, ಅಸಂಖ್ಯ ಭಕ್ತರು ನನಗೇನು ಪುಣ್ಯವನ್ನು ಸಮರ್ಪಣೆ ಮಾಡ್ತಾರೆ ಅಂದರೆ ನೈವೇದ್ಯ ತೋರಿಸ್ತಾರೆ, ಷೋಡಶೋಪಚಾರ ಪೂಜೆ ಮಾಡ್ತಾರೆ, ಅದು ಇದು ಇತ್ಯಾದಿಗಳಿಂದ ಮಾಡಿ ಕೃಷ್ಣಾರ್ಪಣ ಅಂತ ಏನು ಪುಣ್ಯ ಸಮರ್ಪಣೆ ಮಾಡ್ತಾರೆ. ಆ ಪುಣ್ಯದಿಂದ ಏನು ಸುಖ ಬರಬೇಕು ಅಷ್ಟು ಸುಖ ನನ್ನ ಜೊತೆಯಲ್ಲಿ ಈ ಹನುಮಂತ ದೇವರಿಗೂ ವಾಯುದೇವರಿಗೂ ಕೂಡ ಸಿಗಲಿ. ಇದಕ್ಕೆ ಸಹಭೋಗ ಅಂತ ತಿಳ್ಕೊಂಡು ಹೆಸರು. ಆ ಮಹಾಭಾಗ್ಯವನ್ನು ನಾನು ಹನುಮಂತನಿಗೆ ಕೊಡ್ತಾ ಇದ್ದೇನೆ ಅಂತ ತಿಳ್ಕೊಂಡಂತೇಳಿ ಅವತ್ತು ತನ್ನ ಶಿರೋಮಣಿ ಸೀತಾದೇವಿಯ ಶಿರೋರತ್ನವನ್ನು ತಂದು ಅರ್ಪಿಸಿದಾಗ ಹೇಗೆ ಹನುಮಂತನನ್ನು ಅಪ್ಪಿಕೊಂಡಿದ್ದ ರಾಮಚಂದ್ರ ಈಗಲೂ ಅಪ್ಪಿಕೊಳ್ತಾನೆ. ರಾಮರಾಜ್ಯ ಪ್ರಾರಂಭವಾಗಿದೆ. ರಾಮರಾಜ್ಯದಲ್ಲಿ ಯಾರೂ ಭಿಕ್ಷುಕರಿರಲಿಲ್ಲ. ರಾಮರಾಜ್ಯದಲ್ಲಿ
ಯಾರೂ ರೋಗಿಗಳಿರಲಿಲ್ಲ. ರಾಮರಾಜ್ಯದಲ್ಲಿ ಯಾರೂ ವಿಧವೆಯರಿರಲಿಲ್ಲ. ಮೊದಲು ಆದವರಿದ್ದಾರೆ, ಅವ್ರ ತಾಯಂದಿರೇ ಇದ್ರಲ್ಲ, ಇವನು ಬರೋಕ್ಕಿಂತ ಮೊದಲು ಆದವರಿದ್ದಾರೆ. ಆನಂತರ ರಾಮ ಇರುವವರೆಗೂ ಒಬ್ಬರು ವಿಧವೆಯರಾಗಲಿಲ್ಲ. ತಂದೆ ತಾಯಂದಿರ ಎದುರಿಗೆ ಯಾವ ಮಕ್ಕಳು ಹೋಗ್ತಿರಲಿಲ್ಲ. ಇಂಥ ಅದ್ಭುತವಾಗಿರತಕ್ಕಂಥ ನ್ಯಾಯ ಶ್ರೀರಾಮಚಂದ್ರನ ಚರಿತ್ರೆಯಲ್ಲಿದೆ. ಪ್ರಜೆಗಳನ್ನು ಮಕ್ಕಳಕ್ಕಿಂತ ಹೆಚ್ಚು ನೋಡ್ಕೊಳ್ತಾ ಇದ್ದಾನೆ. ಎಲ್ಲ ಕಡೆಗೆ ಸುಖವೇ ಸುಖ, ಸುಖವೇ ಸುಖ. ನ ರಾಮರಾಜ್ಯ ಅಸುಲಭಂಚ ಕಿಂಚಿತ. ರಾಮರಾಜ್ಯದಲ್ಲಿ ಸಿಗದೇ ಇರತಕ್ಕಂಥ ವಸ್ತು ಇರಲಿಲ್ಲ. ಬಯಸಿದ ಸಕಲ ವಸ್ತುಗಳು ಸಕಲರಿಗೂ ಸಿಗ್ತಾ ಇತ್ತು. ಸೀತಾದೇವಿ ಗರ್ಭಿಣಿಯಾಗಿದ್ದಾಳೆ. ಗರ್ಭಿಣಿಗೆ ಬೇಕಾದ ಎಲ್ಲ ಅನುಕೂಲತೆಯನ್ನು ಪರಮಾತ್ಮ ಮಾಡಿಕೊಟ್ಟಿದ್ದಾನೆ. ರಾಜ್ಯದ ಕೆಲಸದಲ್ಲಿ ಅತಿ ಬ್ಯುಸಿ ಇದ್ದರೂ ಕೂಡ ಹೆಂಡತಿಗೆ ಎಷ್ಟು ಸಮಯ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾನೆ. ಒಂಬತ್ತು ತಿಂಗಳು ತುಂಬ್ತಾ ಇದೆ. ಇನ್ನೇನು 10-12 ದಿವಸದಲ್ಲಿ ಹೆರಿಗೆ ಆಗಬೇಕು. ಅದಕ್ಕಿಂತಲೂ ಮೊದಲು 15 ತಿಂಗಳಿಂದ ಶ್ರೀರಾಮಚಂದ್ರ ಅಯೋಧ್ಯೆ ಸಮೀಪದಲ್ಲಿ ಅಶೋಕವನದಂಥ ಅದ್ಭುತ ಉದ್ಯಾನವನ್ನು ಸೃಷ್ಟಿಸಿದ್ದಾನೆ. ಅಲ್ಲಿ ಹೂಗಳು, ಸರೋವರಗಳು, ಜಲಕ್ರೀಡೆ ಆಡುವ ಸ್ಥಳಗಳು, ಎಲ್ಲ ರೀತಿಯಾದ ಅನುಕೂಲತೆಗಳಿದ್ದವು. ಫಲಗಳು, ಪುಷ್ಪಗಳು, ಪ್ರತಿಯೊಂದು ಎಲ್ಲ ಋತುಗಳ ಸುಖವೂ ಅಲ್ಲಿತ್ತು. ರಾಮಚಂದ್ರ ರಾಜ್ಯದ ಕೆಲಸದಿಂದ 1 ತಿಂಗಳು ರಜೆ ತೆಗೆದುಕೊಂಡಿದ್ದಾನೆ. ಯಾವ ಗಂಡಂದು ತೆಗೆದುಕೊಳ್ತಾರೆ ಹೇಳಿ? ಆ ವೇಳೆಗೆ ಹೆಂಡತಿಯ ಜೊತೆಯಲ್ಲಿ ಗಂಡ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ತನ್ನೇನೋ ಬಯಕೆಗಳನ್ನು, ತನ್ನೇನೋ ತನ್ನಸ್ಸಿನ ಅಭಿಲಾಷೆಗಳನ್ನು ಗಂಡನ ಮುಂದೆ ಹೇಳ್ಕೊಳ್ಬೇಕು ಅಂತಿಕೊಂಡಂತಿರ್ತದೆ. 24 ತಾಸು ಸೀತಾದೇವಿ ಜೊತೆಗೆ ಪರಮಾತ್ಮ ಇದ್ದಾನೆ. ಆದರೆ ರಾಜ್ಯದ ಕೆಲಸವನ್ನು ಪೂರ್ತಿ ಬಿಡಲಿಲ್ಲ. ರಾತ್ರಿ ಸೀತಾದೇವಿ ಮಲಗಿದ ಮೇಲೆ ಗುಪ್ತಚಾರರು ಬಂದು ರಾಮನಿಗೆ ಎಲ್ಲ ಸುದ್ದಿಯನ್ನು ಹೇಳ್ತಾ ಇದ್ದರು. ಎಲ್ಲ ಸುದ್ದಿ ವಿಧಾನಗಳು ನಡೆದಿದ್ದು. ಇನ್ನೇನು ಇನ್ನೊಂದು 10 ದಿವಸ ಇರಬೇಕು ಹೆರಿಗೆಗೆ. ಆಗ ಒಬ್ಬ ಸುದ್ದಿಗಾರ ಬಂದು ಹೇಳ್ತಾನೆ, ಇಲ್ಲ ನಾನಿವತ್ತು ಅಗಸರ ಓಣಿಗೆ ಹೋಗಿದ್ದೆ. ಆಯ್ತಪ್ಪ, ಏನಾಯಿತು? ಇಲ್ಲ ಸ್ವಾಮಿ, ಬಿಟ್ಬಿಡಿ, ಸುಮ್ಮನೆ ಮನಸ್ಸು ನೋಯಿಸ್ತಕ್ಕಂಥ ಶಬ್ದ ಇದೆ. ಏನಿಲ್ಲಪ್ಪ ಹೇಳು. ಒಬ್ಬ ಅಗಸರವನ ಹೆಂಡತಿ ತನ್ನ ಗಂಡನಿಗೆ ಹೇಳದೆ ಅವನು ಊರಿಗೆ ಹೋದಾಗ ತನ್ನ ಗೆಳತಿಯ ಮನೆ ಊರಿಗೆ ಹೋಗಿದ್ಲು. 3 ದಿನಗಳ ನಂತರ ಬಂದಳು. ಆಗ ಅವಳನ್ನು ಮನೆಗೆ ಸೇರಿಸಿದೆ ಅಗಸ ಹೇಳ್ತಾ ಇದ್ದ, ಬೇರೆಯವರ ಮನೆಯಲ್ಲಿ ಇದ್ದು ಬಂದು ನಿನ್ನನ್ನು ನಾನು ಮನೆಗೆ ಸೇರಿಸುವುದಕ್ಕೋಸ್ಕರ ನಾನೇನು ರಾಮ ಏನು? ಅಲ್ಲಿ ಹೋಗಿ ಏನು ಮಾಡಿದ್ದೆ ಯಾರಿಗೆ ಗೊತ್ತು? ಅವ್ರ ಮನೆಯಲ್ಲಿ ಗಂಡು ಸೇರ್ತಾ ಇದ್ರಲ್ಲ, ಏನು ಮಾಡಿದ್ದೆ ಯಾರಿಗೆ ಗೊತ್ತು? ನನ್ನ ಮನೆಗೆ ಸೇರಿಸ್ಕೊಳ್ಳೋದಲ್ಲ, ಹೋಗು. ಅವ್ರು ನಿಜವಾಗಿಯೂ ಸಾಮಾನ್ಯ ನಾಗರಿಕರಾಗಿರಲಿಲ್ಲ. ಸುರಾಣಕರು ಅಂತಿಕೊಂಡಂಥ ಅಸುರರು ಅಗಸರ ಬೇಟೆಯಿಂದ ಬಂದು ರಾಮ ಸೀತೆಯರನ್ನು ಬೇರೆ ಮಾಡಬೇಕು ಅಂತಿಕೊಂಡಂತನ್ನುವ ಬ್ರಹ್ಮದೇವರ ವರ ಕೇಳಿದಾಗ ನಿಮಗೆ ಸಿಗುವುದ ನಿಮ್ಮ ಸ್ಥಾನ ನಿಮಗೆ ಸಿಗಬೇಕಾಗಿದ್ದರೆ ಅಂದರೆ ಅಸುರರ ಸ್ಥಾನ ಅಂದಂತ ಮನಸ್ಸು, ರಾಮ ಸೀತೆಯರನ್ನು ಬೇರೆ ಮಾಡಿ, ನಿಮಗೆ ಸಿಗಬೇಕಾದ ಗತಿ ನಿಮಗೆ ಸಿಗ್ತದೆ. ಅಂದರೆ ನಿಮಗೆ ಸಿಗಬೇಕಾದ ಗತಿ ಭಗವದ್ವೇಷದಿಂದ ಸಿಗ್ತಕ್ಕಂಥದ್ದು ನನ್ನ ತಮಸ್ಸು. ರಾಮಚಂದ್ರ ಇದನ್ನು ಕೇಳಿದ ನಂತರ ಜಗತ್ತಿಗೆ ಒಂದು ನಿಯಮ ತೋರಿಸ್ಕೊಡ್ತಾನೆ. ರಾಜ ಕಾಲಸ್ಯ ಕಾರಣಂ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ.
ಹಿರಿಯರು ಹೇಗಿರ್ತಾರೆ ಹಾಗೆ ಕಿರಿಯರು ಆಚರಣೆ ಮಾಡ್ತಾರೆ. ಹೀಗಾಗಿ ಹಿರಿಯರಾದವರಿಗೆ ಒಂದು ಸ್ಥಾನದ ಮೇಲೆ, ವ್ಯಾಸಪೀಠದ ಮೇಲೆ ಕುಳಿತವರ ಮೇಲೆ ದೊಡ್ಡ ಜವಾಬ್ದಾರಿ. ನಮ್ಮ ವೈಯಕ್ತಿಕವಾದ ವ್ಯವಹಾರವನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಏಕೆ ಜನರು ನಮ್ಮನ್ನು ನೋಡ್ತಾ ಇರ್ತಾರೆ. ಒಂದು ಸಲ ನಮ್ಮ ಊರಿಗೆ ನಮ್ಮ ಸ್ವಾಮಿಗಳು ಬಂದಿದ್ದರು, ಸತ್ಯಾತ್ಮ ತೀರ್ಥಪಾದಗಳವರು ಚಾತುರ್ಮಾಸಕ್ಕೆ ಕುಳಿತಿದ್ದರು. ಈ ವರ್ಷವೂ ಇಲ್ಲಿಗೆ ಬರ್ತಾ ಇದ್ದಾರೆ ಚಾತುರ್ಮಾಸಕ್ಕೆ. ಒಬ್ಬ ವ್ಯಕ್ತಿ ಬಂದ, ನನ್ನ ಪಾಠಕ್ಕೆ ಯಾವಾಗಲಾದರೂ ಬರ್ತಕ್ಕಂಥ ವ್ಯಕ್ತಿ. ಅದು ಸುಮ್ಮನೆ ಬರ್ತಿದ್ದ, ಅವನೇನಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಅವನು ಬಂದು ಹೇಳಿದೆ, ಏನು ರೀ ಆಚಾರ್ಯ, ಬ್ರಾಹ್ಮ ಮುಹೂರ್ತದಲ್ಲಿ 7 ಅಂತಿಕೊಂಡು ನಮ್ಗೆ ಹೇಳ್ತೀರಿ, ಸಂಧ್ಯಾವನ ಮಾಡಿ ಸೂರ್ಯೋದಯಕ್ಕೆ ಅರ್ಘ್ಯ ಕೊಡು ಅಂತಿಕೊಂಡು ಅಂತ ಹೇಳ್ತೀರಿ. ಸ್ವಾಮಿಗಳೇ ಹಂಗೆ ಮಾಡಂಗಿಲ್ಲ ರೀ. ನಾವು ಬೆಳಗ್ಗೆ ಬೇಗನೆ ಹೋಗ್ಬೇಕಂತ ಬೆಂಡಿಗೆ 6:15 ಹೋಗಿದ್ದೆ, ಸ್ವಾಮಿಗಳು ಭೇಟಿ ಆಗಬೇಕು ಅಂತೇಳಿ. 6:15 ಆಗಿತ್ತು. ಶಿಷ್ಯರು ಹೇಳಿದ್ರಿಲ್ಲ, ಸ್ವಾಮಿಗಳು ವಿಶ್ರಾಂತಿಯಲ್ಲಿದ್ದಾರೆ, ಇನ್ನೊಂದು ಗಂಟೆ ಬಿಟ್ಟು ಬಾ ಅಂತ ತಿಳ್ಕೊಂಡು ಅಂತೇಳಿ. ಏನು ರೀ 7 ಗಂಟೆ ಅದು, ಸ್ವಾಮಿಗಳು ಹೇಳಂಗಿಲ್ಲ ಎಂಥದ್ದು. ಅದಕ್ಕೆ ನಾನು ಹೇಳಿದೆ, ಆ ಶಿಷ್ಯರಿಗೆ ಕೇಳಿದೇನು ಸ್ವಾಮಿಗಳು ಯಾವಾಗ ಮಲ್ಕೊಂಡ್ರು ಅಂತ ತಿಳ್ಕೊಂಡು ಅಂತ ಕೇಳಿ. ಅದೇನು ಕೇಳಿಲ್ಲ ಅಂತ ನಾನು ಹೇಳಿದೆ. ನಿನ್ನೆ ರಾತ್ರಿ ಅಲ್ಲೇ ಇದ್ದೆ ನಾನು. ಬೆಳಗ್ಗಿನ 5:30, 5:45ವರೆಗೂ ಅನೇಕ ರೀತಿಯಾಗಿರ್ತಕ್ಕಂಥ ಶಾಸ್ತ್ರದ ಚರ್ಚೆ ನಡೆದಿತ್ತು. ವಿಶೇಷವಾದ ಪ್ರಮೇಯದ ಚರ್ಚೆ ನಡೆದಿತ್ತು. ಸ್ವಾಮಿಗಳು ಪೂರ್ತಿ ರಾತ್ರಿ ನಿದ್ದೆ ಮಾಡಲಿಲ್ಲ. ನಾವು 5:50 ಅಲ್ಲಿಂದ ಹೊರಟಿದ್ದೇವೆ. ಬಹುಶಃ 6 ಗಂಟೆಗೆ ಅವರು ವಿಶ್ರಾಂತಿಗೆ ಹೋಗಿರಬೇಕು. ಅವ್ರು ಬೆಳಗ್ಗಿನವರೆಗೂ ಎಚ್ಚರಿದ್ರಪ್ಪ. ಸುಮ್ಮನೆ ಯಾವುದೋ ಒಂದು ನೋಡಿಕೊಂಡು ಸ್ವಾಮಿಗಳೇ ಲೇಟಾಗಿ ಹೇಳ್ತಾರೆ, ನಾವ್ಯಾಕೆ ಹೇಳಬಾರ್ದು ಅಂತ ಅನ್ನೋದು ಮಾಡ್ಲಿಕ್ಕೆ ಹೋಗಬಾರ್ದು. ದೊಡ್ಡವರ ವಿಷಯದಲ್ಲಿ ಅವ್ರು ಹೇಳಿದಂತೆ ಕೇಳಬೇಕು. ಅವ್ರು ನನ್ನ ಹಾಗೆ ಹೀಗೆ ಮಾಡಿ ಅಂದದ್ದು ನನ್ನ ಮಾತು ಅನುಸರಿಸಬೇಕು. ಇದು ಸುಮ್ಮನೆ ಆ ರೀತಿಯಾಗಿರ್ತಕ್ಕಂಥ, ಅದು ದೊಡ್ಡವ್ರ ಬಗ್ಗೆ ಎಷ್ಟೋ ಜನ ತಪ್ಪು ಅರ್ಥ ಮಾಡ್ಕೊಳ್ತಕ್ಕಂಥವ್ರೆ, ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥವರೇ ಇರ್ತಾರೆ, ಪಾಪ ಕಟ್ಕೊಳ್ತಾ ಇರ್ತಾರೆ. ಆಗ ಪರಮಾತ್ಮ ಅದಕ್ಕಿಂತ 1 ವಾರದ ಮೊದಲು ಸೀತಾದೇವಿ ಹೇಳಿದ್ಲು, ಇಲ್ಲ ನನಗೆ ಏನೋ ಬಯಕೆ ಆಗ್ತಾ ಇದೆ. ಯಾವ ಋಷಿ ಪತ್ನಿಯರು, ಋಷಿ ಸ್ತ್ರೀಯರು ನಾನು ಕಾಡಿನಲ್ಲಿದ್ದಾಗ ನನ್ನ ಯೋಗಕ್ಷೇಮ ನೋಡ್ಕೊಂಡಿದ್ರು, ಅವರಿಗೆಲ್ಲ ಹೋಗಿ ಉಡುಗೊರೆ ಕೊಟ್ಟು ಬರಬೇಕು ಅಂತ ನನ್ನ ಮನಸ್ಸು ಬಂದಿದೆ ಅಂತ ತಿಳ್ಕೊಂಡಂತ ಹೇಳಿದ್ಲು. ಈ ನೆವದಿಂದ ರಾಮ ತನ್ನ ಮೇಲೆ ಬಂದ ಅಪವಾದವನ್ನು ದೂರ ಮಾಡಬೇಕಾಗಿದ್ದರೆ ಸೀತಾದೇವಿ ಶುದ್ಧಳಿದ್ದಾಳೆ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಡ್ಬೇಕು ಅಲ್ಲ. ಆದರೆ ಈಗ ಅವಳಿಗೆ ಎಲ್ಲ ಜನರನ್ನು ಕರೆದು, ದೊಡ್ಡ ಸಭೆ ಕರೆದು ನಿನ್ನ ಪಾವಿತ್ರ ತೋರಿಸು ಅಂತನ್ನುವ ರೀತಿಯಲ್ಲಿ, ಈ ಸ್ಥಿತಿಯಲ್ಲಿ ಈಗ ಸೀತಾದೇವಿ ಇಲ್ಲ. ತುಂಬು ಗರ್ಭಿಣಿಯರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಬೇಕಾದದ್ದು ಗಂಡನ ಕರ್ತವ್ಯ. ಅವಳ ಮನಸ್ಸಿಗೆ ನೋವಾಗಬಾರ್ದು. ಆದರೆ ನಾಳಿನ ದಿವಸ ಹೆಂಡತಿಗೆ ಗಂಡನ ಬಿಟ್ಟು ಮನೆ ಹೋಗಿ ಎಷ್ಟೋ ದಿವಸ ಬೇರೆ ಕಡೆಗೆ ಎದ್ದು ಏನೋ ವಿಚಾರ ಮಾಡಿ ಬಂದರು, ರಾಮ ತಗೊಂಡ ಮೇಲೆ ನಾವ್ಯಾಕೆ ಸ್ವೀಕಾರ ಮಾಡಬಾರ್ದು ಅಂತ ತಿಳ್ಕೊಂಡಂತನ್ನೋ ತಪ್ಪು ವ್ಯವಹಾರ ಜಗತ್ತಿನಲ್ಲಿ ಬರ್ತದೆ, ತಪ್ಪು ಸಂದೇಶ ಜಗತ್ತಿಗೆ ಹೋಗ್ತದೆ ಅಂತ ತಿಳ್ಕೊಂಡಂತೇಳಿ ಸ್ವಲ್ಪ ದಿವಸ ಸೀತಾದೇವಿಯನ್ನು ದೂರ ಇಡುವ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಕಾವ್ಯದಲ್ಲಿ, ರಘುವಂಶ ಇತ್ಯಾದಿ ಕಾವ್ಯದಲ್ಲಿ ಕರುಣಾರಸಕ್ಕೆ ಒಂದು ಮಹತ್ವ ಕೊಡಬೇಕು ಅಂತೇಳಿ ಲಕ್ಷ್ಮಣನನ್ನು ಕಳಿಸಿಕೊಡ್ತಾನೆ. ಲಕ್ಷ್ಮಣ ನಿರ್ಮನುಷ್ಯವಾದ ಯಾರೂ ಇಲ್ಲದೆ ಇರತಕ್ಕಂಥ ಕಾಡಿನಲ್ಲಿ ಅವಳನ್ನು ಇಳಿಸ್ತಾನೆ. ಅಲ್ಲಿ ಋಷಿಮುನಿಗಳ ಆಶ್ರಮ ಬರಲಿಲ್ಲಲ್ಲ, ಇಲ್ಲ ರಾಮನಿನನ್ನು ತ್ಯಾಗ ಮಾಡಿದ್ದಾನೆ ಅಂತೇಳಿ ತಿರುಗಿ ಬರ್ತಾನೆ. ರಾಮಚಂದ್ರ ಗರ್ಭಿಣಿಯಾಗಿರ್ತಕ್ಕಂಥ ಸೀತಾದೇವಿಯನ್ನು ನಿರ್ಮನುಷ್ಯ ಕಾಡಿನಲ್ಲಿ ಹೋಗಿ ಸಾಯ ಅಂತೇಳಿ ಕಳಿಸುವಷ್ಟು ಕಠೋರನೆ. ಕಾದಂಬರಿ ಬರೆದಿರ್ತಕ್ಕಂಥವ್ರು, ನಾಟಕ ಬರೆದಿರ್ತಕ್ಕಂಥ ಏನೇನೋ ಬರೆದಿದ್ದಾರೆ, ಬರೆದುಕೊಳ್ಳಿ.
ರಾಮಚಂದ್ರ ಲಕ್ಷ್ಮಣನಿಗೆ ಹೇಳಿದ್ದೇನು? ಲಕ್ಷ್ಮಣ, ಹೋಗು, ಸೀತೆಯನ್ನು ವಾಲ್ಮೀಕಿ ಋಷಿ ಆಶ್ರಮಾಭ್ಯಾಸೇ ತ್ಯಜೇನಾಂ, ವಾಲ್ಮೀಕಿ ಋಷಿಗಳ ಆಶ್ರಮದ ಅಂಗಳದಲ್ಲಿ ಇವಳನ್ನು ಬಿಟ್ಟು ಬಾ. ಯಾಕೆ ಬಿಟ್ಟು ಬರಬೇಕು, ಏನು ಬಿಟ್ಟು ಬರಬೇಕು? ಸದ್ಯಕ್ಕೆ ಲಕ್ಷ್ಮಣನಿಗೂ ಗೊತ್ತಾಗದಂತೆ ರಾಮನ ವ್ಯವಹಾರ. ಭರತ ಲಕ್ಷ್ಮಣರು, ಅಣ್ಣ ಇದೇನು, ಭಾಳ ಕೇಳಲಿಕ್ಕೆ ಹೋಗಬೇಡಿ, ನನ್ನ ಆಜ್ಞೆ ಕೇಳಿ ಅಷ್ಟೆ. ಜೊತೆಯಲ್ಲಿ ಸೀತಾದೇವಿಗೆ ಅನೇಕ ಬಟ್ಟೆ ಸೀರೆಗಳನ್ನೆಲ್ಲ ಕೊಡಲಿಕ್ಕೆ ತೆಗೆದುಕೊಂಡು ಅಂತೇಳಿ ರಥದಲ್ಲಿ ತುಂಬಿ, ರಾಮಚಂದ್ರ ನಿನ್ನ ಬಯಕೆ ಪೂರ್ತಿ ಮಾಡ್ತಾ ಇದ್ದೇನೆ, ಹೋಗಿ ಬಾ ಅಂತಿಕೊಂಡು ಅಂತೇಳಿ ಲಕ್ಷ್ಮಣ ಜೊತೆ ಕಳಿಸ್ತಾನೆ. ಆ ನಂತರ ಲಕ್ಷ್ಮಣ ಸೀತಾದೇವಿಯನ್ನು ಇಳಿಸಿ ನಾನು ಬರ್ತೇನೆ ಅಂತ ಹೊರಟು ಬಿಡ್ತಾನೆ. ಸೀತಾದೇವಿಗೆ ಮೊದಲೇ ಏಕಾಂತದಲ್ಲಿ ರಾಮಚಂದ್ರ ಹೇಳಿದ್ದು ಗೊತ್ತಿತ್ತು, ನಿನ್ನನ್ನು ಬಾಣಂತನಕ್ಕೆ ನಿನ್ನ ತವ್ರ ಮನೆ ಕಳಿಸ್ಕೊಡ್ತೇನೆ, ಮಕ್ಕಳು ದೊಡ್ಡವರಾಗೋರು ಅಲ್ಲೇ ಇದ್ಬಿಡು, ನಾನು ಕರೆಯೋರಿಗೂ. ಇದು ಸೀತಾದೇವಿ ಕೊಟ್ಟ ಸಂದೇಶ. ಅವಳ ತವ್ರ ಮನೆ, ಸೀತಾದೇವಿ ಯಾರ ಮಗಳು? ಸಮುದ್ರರಾಜನ ಮಗಳು, ವರುಣ ಪುತ್ರಿ. ಆನಂತರ ಭೃಗು ಋಷಿಗಳಲ್ಲಿ ಅವತಾರ ತೆಗೆದುಕೊಳ್ತಾಳೆ, ಆದ್ದರಿಂದ ಅವಳಿಗೆ ಭಾರ್ಗವಿ ಅಂತ ಕೂಡ ಹೆಸರು. ವಾಲ್ಮೀಕಿ ಋಷಿಗಳು ಯಾರ ಮಗ? ವರುಣನ ಮಗ. ಬಾಲ್ಯದಲ್ಲಿ ಬೇಡರ ಜೊತೆಗೆ ಬೆಳೆದಿದ್ದರಿಂದಾಗಿ ಕೆಲವು ದಿವಸ ಬೇಡರಂತೆ ವ್ಯವಹಾರ ಮಾಡ್ತಾ ಇದ್ದ, ನಾರದರಿಂದ ಸುಧಾರಿಸಿದ ವ್ಯಕ್ತಿ. ಆನಂತರ ವಾಲ್ಮೀಕಿ ಋಷಿ ಆದ. ತನ್ನ ಪರಿಚಯವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಋಷಿ ಕೊಡ್ತಾರೆ. ಅಹಂ ಪ್ರಾಚೇತಸಃ ದಶಮಹಾಪುತ್ರ, ನಾನು ಪ್ರಚೇತಃ ವರುಣನ 10ನೇ ಮಗ ನಾನು ಅಂತ ತಿಳ್ಕೊಂಡು ಅಂತೇಳಿ. ಹಾಗಾದರೆ ಸೀತಾದೇವಿಯನ್ನು ಎಲ್ಲಿ ಕಳಿಸಿದಂತಾಯಿತು? ತಮ್ಮನ ಮನೆಗೆ, ತವ್ರ ಮನೆಗೆ, ಹೆರಿಗೆ ಕಳಿಸಿದಂತಾಯಿತು, ಕಾಡಿನಲ್ಲಿ. ಆದರೆ ಈ ಗುಪ್ತತೆ ಕೇವಲ ರಾಮನಿಗೆ ಗೊತ್ತಿತ್ತು. ಆನಂತರ ಶತ್ರುಘ್ನನಿಗೆ ಗೊತ್ತಿತ್ತು. ಶತ್ರುಘ್ನನಿಗೆ ಏಕಾಂತದಲ್ಲಿ ಕರೆದು, ಶತ್ರುಘ್ನ, ಯಾವಾಗಲೂ ಆಗೊಮ್ಮೆ ಈಗೊಮ್ಮೆ ಹೋಗಿ ಸೀತಾದೇವಿಯನ್ನು ಭೇಟಿಯಾಗಿ ಯೋಗಕ್ಷೇಮ ಕೇಳ್ಕೊಂಡು ಬಂದು ನನ್ನ ಸುದ್ದಿ ಹೇಳು, ನನ್ನ ಸಂದೇಶ ಮುಟ್ಟಿಸು, ಇದು ಯಾರಿಗೂ ಗೊತ್ತಾಗಬಾರದು. ಲಕ್ಷ್ಮಣ ಭರತರ ಜೊತೆಯಲ್ಲಿ ಸುಮಂತ್ರ ಎಲ್ಲರ ದೃಷ್ಟಿಯಲ್ಲಿ ಕೂಡ ರಾಮ ಅಪವಾದ ಬಂದದ್ದರಿಂದಾಗಿ, ಅಗಸರ ಅಪವಾದ ಬಂದದ್ದರಿಂದಾಗಿ ಸೀತಾದೇವಿಯನ್ನು ತ್ಯಾಗ ಮಾಡಿದ್ದಾನೆ. ವಾಲ್ಮೀಕಿ ಋಷಿಗಳು ಕೂಡ ಕರುಣರಸವನ್ನೇ ಪ್ರಮುಖವಾಗಿ ಇಟ್ಟುಕೊಂಡದ್ದರಿಂದಾಗಿ ಅವರು ಕೂಡ ಇದೇ ರೀತಿಯಾಗಿ ಬರೆದಿದ್ದಾರೆ. ಗರ್ಭಿಣಿ ಸೀತೆಯನ್ನು ಶ್ರೀರಾಮಚಂದ್ರ ತ್ಯಾಗ ಮಾಡಲಿಲ್ಲ, ಅವನು ತವರು ಮನೆಗೆ ಕಳಿಸಿದ್ದಾನೆ. ಲವಕುಶರು ಹುಟ್ಟುವ ದಿನ ಶತ್ರುಘ್ನ ಅಲ್ಲೇ ಇದ್ದ. ಶ್ರೀರಾಮಚಂದ್ರ ಅವನನ್ನು ಲವಣಾಸುರನನ್ನು ಸಂಹಾರ ಮಾಡುವಂಥ ನೆವದಿಂದ ಕಳಿಸಿಕೊಟ್ಟಿದ್ದ. ದಾರಿಯಲ್ಲಿ ಅಲ್ಲಿ ನಿಂತುಕೊಂಡು ಹೆರಿಗೆ ಆದಮೇಲೆ ಸೀತಾದೇವಿಗೆ ಭೇಟಿಯಾಗಿ, ಅಮ್ಮ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ದಾರೆ, ಸುಖವಾಗಿದ್ದೀಯಾ ಅಂತ ತಿಳ್ಕೊಂಡು ಅಂತ ಹೇಳಿ ಮುಂದೆ ಲವಣಾಸುರನ ಸಂಹಾರ ಮಾಡಲಿಕ್ಕೆ ಹೋಗ್ತಾನೆ. ರಾಮ ಈ ಕಡೆಯಲ್ಲಿ ಪತಿಧರ್ಮವನ್ನು ಪರಿಪಾಲನೆ ಮಾಡಿದ, ಆ ಕಡೆಯಲ್ಲಿ ರಾಜಧರ್ಮವನ್ನು ಕೂಡ ಪರಿಪಾಲನೆ ಮಾಡಿದ್ದಾನೆ. ಎಷ್ಟು ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ಎಷ್ಟು ಧರ್ಮ ಸಂಕಟ ಇರ್ತದೆ ಗೊತ್ತಲ್ಲ. ರಾಮನ ರಾಜ್ಯದಲ್ಲಿ ದಿನಾಲು ರಾಜ್ಯಸಭೆಯಲ್ಲಿ ಹೊರಗೆ ಒಂದು ಗಂಟೆ ಕಟ್ಟಿದ್ರು, ಗಂಟೆ ಬಾರಿಸಿ ಅಂದರೆ ಬನ್ನಿ ಒಳಗೆ ಅಂತಕೊಂಡಂತೆ ಅವರಿಗೆ ನ್ಯಾಯವನ್ನು ಕೊಡ್ತಾ ಇದ್ದ ಶ್ರೀರಾಮಚಂದ್ರ. ಒಂದು ಸಲ ಗಂಟೆ ಬಾರಿಸ್ತು, ಬನ್ನಿ ಅಂತಿಕೊಂಡ ಯಾರು ಬರಲಿಲ್ಲ. ದ್ವಾರಪಾಲಕರನ್ನು ಕಳಿಸಿದರೆ ನಾಯಿ ಅದನ್ನು ಬೆರೆಸ್ತಾ ಇದ್ದಂತೆ, ಹೋಗಿ ಕರ್ಕೊಂಡು ಬಾ. ರಾಮಚಂದ್ರ ನಾಯಿಯ ಹತ್ತಿರ, ಪರಮಾತ್ಮನಿಗೆ ಎಲ್ಲ ಭಾಷೆ ಬರ್ತದೆ, ಎಲ್ಲರ ಅಂತರ್ಗತನಾಗಿ ಅವನಲ್ಲಿರ್ತಾನೆ. ಯಾಕೆ ಗಂಟೆಯನ್ನು ಬಾರಿಸಿದೆ?
ಇಲ್ಲ, ನನಗೆ ಇಂಥ ಗುಡಿಯ ಪರಿಸರದಲ್ಲಿ ನಾನು ಸುಮ್ಮನೆ ಕೂತಿದ್ದೆ, ಮಲ್ಕೊಡ್ತಾ ಇದ್ದೆ, ಅಲ್ಲೊಬ್ಬ ಭಿಕ್ಷುಕ ಈ ರೀತಿಯಾಗಿ ಬಂದು ನಾನು ಸುಮ್ಮನೆ ತನ್ನ ಕಟ್ಟಿಗೆಯಿಂದ ಹೊಡಿತಾನೆ. ರಾಮಚಂದ್ರ ಅವನು ಹಿಡ್ಕೊಂಡು ಬನ್ನಿ ಅಂತಿಕೊಂಡು ಅಂತ ಹೇಳಿ, ಹೌದೇನು ಒಪ್ಪಿಕೊಂಡ. ಆಗ ನಾಯಿಗೆ ಕೇಳಿದ ರಾಮಚಂದ್ರ, ಏನು ಶಿಕ್ಷೆ ಮಾಡಬೇಕು ಅಂತ ತಿಳ್ಕೊಂಡಂತೆ. ಆಗ ನಾಯಿ ಹೇಳ್ತು, ಇವನನ್ನು ಗುಡಿಯ ಪೂಜಾರಿಯನ್ನ ಮಾಡಿರಿ. ರಾಮಂದ, ಅರೆ ನಿನಗೆ ಎಷ್ಟು ಅನ್ಯಾಯ ಮಾಡಿದವನಿಗೆ ಗುಡಿಯ ಪೂಜಾರಿ ಒಳ್ಳೆ ಸ್ಥಾನ ಕೊಡ್ತಾ ಇದೆಯಲ್ಲ ಅಂತ ತಿಳ್ಕೊಂಡಂತೇಳಿ. ನಾಯಿ ಹೇಳ್ತು, ಪರಮಾತ್ಮ ದೇವಸ್ವ ಮತ್ತು ಬ್ರಹ್ಮಸ್ವ ಇವು ಬೆಂಕಿ ಇದ್ದಂತೆ. ದೇವರಿಗೋಸ್ಕರ ಕೊಟ್ಟ ಹಣ, ಬ್ರಾಹ್ಮಣರಿಗೋಸ್ಕರ ಕೊಟ್ಟ ಹಣ, ದಾನ ಕೊಟ್ಟ ಹಣ ಇದು ಬೆಂಕಿ ಇದ್ದಂತೆ. ಅದನ್ನು ಯಾರಾದರೂ ಅಪಹಾರ ಮಾಡಿದರೆ ಅವರು ಕುಟುಂಬ ಸಹಿತವಾಗಿ ನಾಶವನ್ನು ಹೊಂದುತ್ತಾರೆ. ಈ ವ್ಯಕ್ತಿ ಭಿಕ್ಷುಕನಾಗಿ ನಾನು ಇದೇ ರೀತಿಯಾಗಿ ಹೋದ ಜನ್ಮದಲ್ಲಿ ಒಂದು ಗುಡಿಯ ಪೂಜಾರಿಯಾಗಿದ್ದೆ. ದೇವರಿಗೆ ಕೊಟ್ಟ ಎಣ್ಣೆ, ತುಪ್ಪ ಇವೆಲ್ಲ ನನಗೋಸ್ಕರವೇ ಉಪಯೋಗಿಸ್ತಿದ್ದೆ. ನಾನು ದೇವರಿಗೆ ದೀಪಕ್ಕೆ ಕೊಟ್ಟದ್ದನ್ನು ಈ ರೀತಿಯಾಗಿ ದೇವಸ್ವವನ್ನು ಅಪಹರಣ ಮಾಡ್ತಾ ಇದ್ದೆ. ಬ್ರಾಹ್ಮಣರಿಗೆ ದಾನ ಕೊಡ್ರಿ ಅಂತ ಕೊಟ್ಟದನ್ನು ನಾನೇ ಇಟ್ಕೊಳ್ತಾ ಇದ್ದೆ. ಬ್ರಹ್ಮಸ್ವ ಅಪಹಾರ ಮಾಡಿದ್ದೆ, ಅದರಿಂದ ನಾಯಿಯಾಗಿ ಹುಟ್ಟಿದ್ದೇನೆ. ಆದ್ದರಿಂದಾಗಿ ದೇವರಿಗೆ ಗುರುಗಳಿಗೆ ಕೊಟ್ಟಿದ್ದನ್ನು ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಸ್ವಂತಕ್ಕೋಸ್ಕರ ಉಪಯೋಗಿಸಬಾರ್ದು. ಅವ್ರ ಕೈ ಎತ್ತಿ ಕೊಟ್ಟರೆ ತೆಗೆದುಕೊಳ್ಬೇಕು, ಇಲ್ಲದ್ರಿಲ್ಲ. ಇನ್ನೊಂದು ಸಲ ಜೋರಾಗಿ ಢಣ 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 ಗಂಟೆ ಬಾರಿಸ್ತು. ರಾಮ ಹೇಳಿದ, ಯಾರು ಕರಿಯಪ್ಪ? ಒಬ್ಬ ಬ್ರಾಹ್ಮಣ ಮೃತನಾಗಿರ್ತಕ್ಕಂಥ ತನ್ನ ಮಗನನ್ನು ತನ್ನ ಕೈಯಲ್ಲಿ ಎತ್ಕೊಂಡು ಬಂದ. ರಾಮ, ನಿನ್ನ ರಾಜ್ಯದಲ್ಲಿ ಹಿರಿಯರೆದುರಿಗೆ ಮಕ್ಕಳು ಹೋಗಬಾರ್ದು ಅಂತ ನಿಯಮ ಇದೆ. ನನ್ನ ಮಗ ಸತ್ತಿದ್ದಾನೆ, ಎಲ್ಲೋ ಒಂದು ಅನ್ಯಾಯ ನಡೀತಾ ಇದೆ. ಪಾಪ ಆದರೆ ಈ ರೀತಿಯಾಗಿ ಎಲ್ಲಿ ಪಾಪ ಹೆಚ್ಚಾಗ್ತದೆ ಅಲ್ಲಿ ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಹೋಗುವುದು, ತಂದೆ ತಾಯಿಗಂತ ಹೆಣ್ಮಕ್ಳು ವಿಧವೆ ಆಗುವುದು, ಅಥವಾ ಗಂಡಸರು ವಿಧುರರಾಗುವುದು, ಅಧರ್ಮ ಎಲ್ಲಿರ್ತದೆ ಅಲ್ಲಿ ಈ ರೀತಿಯಾಗಿ ನಡೀತದೆ. ನಿನ್ನ ರಾಜ್ಯದಲ್ಲಿ ಏನೂ ಅಧರ್ಮ ನಡೀತಿದೆ. ನಮ್ಮಂಥವ್ರಾಗಿದ್ದು ನಾ ಏನು ಮಾಡಲಿ, ನಿನ್ನ ಮಗ ಹೋದರೆ ಹೋಗಿ ಸಂಸ್ಕಾರ ಮಾಡು ಅಂತಂತಿದ್ವಿ. ರಾಮಂದ, ಇಲ್ಲೇ ಇರು. ಸೇವಕರಿಗೆ ಹೇಳ್ದ, ಆ ಕಳೆವರನ್ನು ಸಂರಕ್ಷಣೆ ಮಾಡಿ ಅಂತೇಳಿ ಪುಷ್ಪಕ ವಿಮಾನ ಕೊಟ್ಟು ಹೊರಟೆ. ಎಲ್ಲಿ ಅನ್ಯಾಯ ನಡೆದಿದೆ ನೋಡಬೇಕು ಅಂತೇಳಿ ಗೊತ್ತಿತ್ತು ಅವನಿಗೆ, ಆದರೆ ನಾಟಕ ಮಾಡಿದ್ದಾನೆ. ಒಂದು ಕಡೆಗೆ ನೋಡ್ತಾನೆ, ಒಬ್ಬ ವ್ಯಕ್ತಿ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ತಪಸ್ಸು ಮಾಡ್ತಾ ಇದ್ದ. ಪರಮಾತ್ಮ ಅಲ್ಲಿ ಹೋದ. ಯಾರಪ್ಪ ನೀನು? ನಾನು ಶಂಭೂಕ. ತಪಸ್ಸು ಹೇಗೆ ಮಾಡ್ತಾ ಇದ್ದೆ? ಇದು ಹಠ ರೀತಿಯಿಂದ ಮಾಡ್ತಕ್ಕಂಥ ಹಠಯೋಗ. ಇದು ಆರಾಮಾಗಿ ಕೂತ್ಕೊಂಡು ತಪಸ್ಸು ಮಾಡಲ್ಲ. ಇಲ್ಲ, ನಾನು ಹಠಯೋಗದಿಂದ ಅತ್ಯಂತ ಒಂದು ಕ್ರೂರವಾದ ಕೆಲಸವನ್ನು ಮಾಡಬೇಕು ಹೊರಟಿದ್ದೇನೆ. ಯಾಕೆ? ನಾನು ನನ್ನ ತಪಸ್ಸಿನಿಂದ ಈ ಜಗತ್ತು ಹಾಳಾಗಲಿ ಅಂತ ತಿಳ್ಕೊಂಡು ಅಂತೇಳಿ, ಜಗತ್ತು ಜನರು ಸುಖವಾಗಿರೋದು ಬೇಡ ಅಂತ ತಪಸ್ಸು ಮಾಡ್ತಾ ಇದ್ದೇನೆ ಅಂತ. ರಾಮನಿಗೆ ಗೊತ್ತಾಯ್ತು, ಇವನ ಕಾರಣದಿಂದಲೇ ಬ್ರಾಹ್ಮಣನ ಪುತ್ರ ಸತ್ತಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ. ಅವನು ಹೇಳ್ದ, ಹೇಳು, ತಪಸ್ಸು ಬಿಡು, ಇನ್ನೊಮ್ಮೆ ಇಂಥ ತಪಸ್ಸು ಮಾಡೋದಿಲ್ಲ ಅಂತ ವಚನ ಕೊಡು. ಯಾರು ನೀನು? ನಾನು ರಾಮ ಇರಲಿ ಮತ್ತೊಬ್ಬರಿರಲಿ, ನಾನು ಬಿಡೋಲ್ಲ, ಜಗತ್ತನ್ನು ಹಾಳು ಮಾಡೋನೇ ನಾನು. ಅಂದಾಕ್ಷಣಕ್ಕೇನೆ ಪರಮಾತ್ಮ ಹೇಳ್ದ, 1 ಸಲ 2 ಸಲ 3ನೇ ಸಲ ಚಾನ್ಸ್ ಕೊಡ್ತೇನೆ. ಕೇಳಲಿಲ್ಲ, ಅವನ ತಲೆಯನ್ನು ಹಾರಿಸಿದ. ಅವನು ಶೂದ್ರನಾಗಿದ್ದ. ಅದಕ್ಕೋಸ್ಕರ ಈಗಿನ ಕಾಲದ ಜನರು ಏನು ಮಾಡ್ತಾರೆ, ಈಗಿನ ಲೇಖಕರೆಲ್ಲ, ರಾಮ ಶೂದ್ರರ ಶತ್ರು, ಶೂದ್ರರನ್ನು ಕೊಂದ, ತಪಸ್ಸು ಮಾಡಬಾರ್ದು ಅಂತಿಕೊಂಡು ಅಧಿಕಾರ ಕಸಿದುಕೊಂಡ, ಏನೇನೋ ಬರೀತಾರೆ. ಪರಮಾತ್ಮ ಶೂದ್ರ ವಿರೋಧಿಯಾಗಿದ್ದರೆ ಗುಹನ ಆತಿಥ್ಯವನ್ನು ಯಾಕೆ ಸ್ವೀಕಾರ ಮಾಡ್ತಿದ್ದ? ಶಬರಿ ಹತ್ತಿರ ಯಾಕೆ ಹೋಗ್ತಿದ್ದ? ಶೂದ್ರಕ್ಕಿಂತ ಕಡಿಮೆ ಅವಳು, ಶಬರ ಜಾತಿಯವಳು. ಭಗವಂತನಿಗೆ ವರ್ಣ, ಜಾತಿ, ಲಿಂಗ ಯಾವುದೋ ಸಂಬಂಧ ಇಲ್ಲ. ಯಾರು ಭಕ್ತರಿದ್ದಾರೆ ಪರಮಾತ್ಮ ಅವರನ್ನು ಉದ್ಧಾರ ಮಾಡ್ತಾನೆ. ಯಾರು ದುಷ್ಟರಿದ್ದಾರೆ, ರಾವಣ ಬ್ರಾಹ್ಮಣ, ಅವನನ್ನು ಕೊಂದ ಪರಮಾತ್ಮ. ವರ್ಣ ಮುಖ್ಯವಾದಲ್ಲ,
ಅವರ ಆಚರಣೆ ಮುಖ್ಯವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡಿ ತನ್ನ ಮಕ್ಕಳು ಸ್ವಲ್ಪ ದೊಡ್ಡವರಾದ ಮೇಲೆ, ಅಂದರೆ ಇನ್ನು ಮೇಲೆ ತಾಯಿಯ ಸಂರಕ್ಷಣೆ ಅವಶ್ಯಕತೆ ಇಲ್ಲ ಅಂಥೇಳಿ ಅನ್ನುವವರೆಗೂ ಅವರನ್ನು ಅಲ್ಲೇ ವಾಲ್ಮೀಕಿ ಋಷಿಗಳ ಬೆಳೆಸಿ, ಇನ್ನು ಜಗತ್ತಿನಲ್ಲಿ ಸೀತಾದೇವಿಯ ಪರಿಶುದ್ಧತೆ ಜಗತ್ತಿಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು ಅಂಥೇಳಿ ಅಶ್ವಮೇಧ ಯಾಗವನ್ನು ಮಾಡಿ ಕಳಿಸಿದ್ದಾನೆ. ಎಲ್ಲ ದೇಶದ ಜನರು ಬಂದಿದ್ದರು. ಅಮ್ಮ ಸೀತಾ, ನೀನು ರಾವಣನ ಮನೆಯಲ್ಲಿದ್ದರೂ ಕೂಡ ಪವಿತ್ರಳಾಗಿದ್ದಿ ಅನ್ನೋದನ್ನು ಇವರಿಗೆ ತಿಳಿಸುವಂತಿಕೊಂಡು ತಂದಾಗ, ಆ ಕಾಲಕ್ಕೆ ಅವಳು ಜನರ ಎದುರಿನಲ್ಲಿ ಪ್ರತಿಜ್ಞೆ ಮಾಡ್ತಾಳೆ, ನಾನು ಭೂಮಿ ಪುತ್ರಿ, ನಾನು ಪವಿತ್ರವಾದದ್ದು ಸತ್ಯವೇ ಆಗಿದ್ದರೆ ನನ್ನ ತಾಯಿ ಭೂಮಿ ನನ್ನನ್ನು ತನ್ನ ಮನೆ ಕರೆದುಕೊಳ್ಳಿ ಅಂತಿಕೊಂಡು ತಂದಾಗ ಭೂಮಿ ಬಿರಿಯಿತು. ಸೀತಾದೇವಿ ಪ್ರವೇಶ ಮಾಡಿದ್ದಾಳೆ. ಒಂದು ರೂಪದಿಂದ ಪರಮಾತ್ಮನ ಜೊತೆಗೆ ಅದೃಶ್ಯಳಾಗಿದ್ದುಕೊಂಡು ಜಗತ್ತಿನ ದೃಷ್ಟಿಯಿಂದ ಜಗತ್ತಿಗೆ ಕಣ್ಣಿಗೆ ಕಾಣದಂತೆ ರಾಮನಿಗೆ ಮಾತ್ರ ಕಾಣುವಂತೆ ರಾಮನ ಜೊತೆಯಲ್ಲಿ ರಾಮಸ್ಯ ದೃಶ್ಯ ಅನ್ಯೇಷಾಂ ಅದೃಶ್ಯ ಸೀತಾದೇವಿ ಇದ್ದು ಮುಂದೆ ರಾಮಚಂದ್ರ ಅನೇಕ ವರ್ಷಗಳ 1000 ವರ್ಷಗಳಿಗೆ ರಾಜ್ಯವನ್ನು ಆಳಿದ್ದಾನೆ. ಕೊನೆಗೆ ತನ್ನ ಅವತಾರದ ಕಾರ್ಯ ಮುಗಿತು ಅಂತ ತಿಳ್ಕೊಂಡು ಅಂಥೇಳಿ ಧರ್ಮ ಸಂಸ್ಥಾಪನೆಯಾಯಿತು, ಸಜ್ಜನರ ಸಂರಕ್ಷಣೆಯಾಯಿತು, ದುಷ್ಟರನ್ನು ನಾಶ ಮಾಡಿ ಆಯಿತು ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮ ತಾನು ಪರಂಧಾಮಕ್ಕೆ ಹೊರಡಬೇಕು ಅಂತ ತಿಳ್ಕೊಂಡಂತಿರುವಾಗ ಆಗ ಎಲ್ಲರಿಗೂ ಕರೆದಿದ್ದಾನೆ. ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛಭ, ಯಾರ್ಯಾರಿಗೆ ಮೋಕ್ಷ ಬೇಕು ಬನ್ನಿ 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 ಅಂತ ತಿಳ್ಕೊಂಡಂತೇಳಿ ಆಹ್ವಾನ ಕೊಟ್ಟಿದ್ದಾನೆ. ಎಲ್ಲರ ಮನೆಗೂ ಆಮಂತ್ರಣ ಪತ್ರ ಕಳಿಸಿದ್ದಾನೆ. ನಾವು ಅನ್ಬೋದು, ನಮಗೂ ಹಿಂಗೆ ಬಂದರೆ ಹೋಗ್ಬೋದಲ್ಲ ಶುರುವಾಗಿ ಅಂತ. ನಾವು ಆ ಕಾಲಕ್ಕೆ ಇದ್ದವರೇ. ಯಾರು ಯೋಗ್ಯತೆ ಇತ್ತು ಪರಮಾತ್ಮ ಜೊತೆಗೆ ಹೋದರು. ನಮ್ಮಂಥ ಅಯೋಗ್ಯರಿಲ್ಲ, ಮಗನ ಮದುವೆ ಆಗಬೇಕಾಗಿದೆ, ಮೊಮ್ಮಗನ ಮುಂಜುವೆ ಆಗಬೇಕಾಗಿದೆ, ಮನೆ ಮುಗಿತಾ ಬಂದಿದೆ, ವಾಸ್ತುಶಾಂತಿ ಆಗಬೇಕು, ಇದು ಬಿಟ್ಟು ಎಲ್ಲಿ ಹೋಗ್ತಾರೆ, ಆರಾಮಿಲ್ಲ ಏನೋ ಅಂತೀವಿ ನಾವು ಇದ್ದವರು. ಇನ್ನೂ ಹಾಗೆ ಹೆಂಡತಿ ಮಕ್ಕಳು ಮನೆ ಅನ್ಕೊತ ಕೂತ್ಕೊಂಡಿದ್ದೇವೆ. ಈಗಲೂ ದೇವರು ಕರೆದರೆ ನಾವು ಎಷ್ಟು ಜನ ಹೋಗ್ತೀವಿ ಹೇಳಿ? ಮೋಕ್ಷಕ್ಕೆ ಬಂದು ಹಿಡ್ಕೊಂಡು ಬರ್ತೀರಾ? ಪರಮಾತ್ಮ ಹೇಳಿದ್ದಾನಲ್ಲ, ರಾಮ ರಾಮ ಜಪ ಮಾಡಿ ಎಲ್ಲವನ್ನು ಮರೆತು ಹಗಲು ರಾತ್ರಿ ನನ್ನ ಜಪ ಮಾಡಿ ಕರ್ಕೊಂಡು ಹೋಗ್ತೇನೆ ಅಂತ ಮಾಡ್ತೇವೆ ನಾವು? ಏನು ಮಾಡೋದಿಲ್ಲ. ಇಂಥ ಶ್ರೀ ರಾಮಚಂದ್ರನ ಚರಿತ್ರೆ ಅತಿ ಶುದ್ಧ. ರಾಮ ಹಿಂದಿನಿಂದ ವಾಲಿಯನ್ನು ಹೊಡೆದದ್ದಲ್ಲ, ಅವನನ್ನು ಅನುಗ್ರಹ ಮಾಡೋದಕ್ಕೋಸ್ಕರ. ವನ್ನಿಯಲ್ಲಿ ಸೀತೆಯನ್ನು ಹಾಕಲಿಲ್ಲ, ಗರ್ಭಿಣಿಯಾದ ಸೀತೆಯನ್ನು ಬಿಡಲಿಲ್ಲ. ರಾಮಚಂದ್ರನಲ್ಲಿ ಯಾವ ದೋಷಗಳೂ ಇಲ್ಲ. ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರ ಇವತ್ತು ಅಯೋಧ್ಯೆಯಲ್ಲಿ ಪುನಃ ಹೊಸ ಮೂರ್ತಿಯಲ್ಲಿ ಸ್ಥಾಪಿತನಾಗ್ತಾ ಇದ್ದಾನೆ, ಆಹ್ವಾನಿಸಲ್ಪಡ್ತಾ ಇದ್ದಾನೆ. ಎಷ್ಟು ಸುಂದರ ಮುಖ ಇದೆ ಅಲ್ಲ. ಕೈಯಲ್ಲಿ ಈ ಕಡೆಯಲ್ಲಿ ಧನುಷ್ಯ, ಇನ್ನೊಂದು ಕಡೆಯಲ್ಲಿ ಬಿಲ್ಲು ಬಾಣ ಇದೆ, ಒಂದು ಕಡೆಯಲ್ಲಿ ಬಿಲ್ಲಿದೆ, ಬಲಗೈಯಲ್ಲಿ ಬಾಣ ಇದೆ. ತುಂಬು ಮೈ, ತುಂಬುಗಲ್ಲ. ಆ ಗಲ್ಲಗಳನ್ನು ನೋಡಿದರೆ ಎಷ್ಟು ಸುಂದರವಾಗಿದೆ. 5 ವರ್ಷದ ಬಾಲಕ. ಈಗ ಏನೋ ಚಬ್ಬಿ ಚಿಕ್ಸ್ ಅಂತ ಅದು ಹೇಳ್ತಾರಲ್ಲ, ಆ ರೀತಿಯ ತುಂಬುಗಲ್ಲ. ಎಷ್ಟು ನೋಡಿದರೆ ಆನಂದವಾಗ್ತದೆ, ಮೈ ಮರೆತು ಹೋಗ್ತದೆ. ಅಂತಹ ಬಾಲರಾಮನ ಇವತ್ತು ಪ್ರತಿಷ್ಠಾಪನೆ ಆಗ್ತದೆ. ನಾವೆಲ್ಲರೂ ಇವತ್ತು ಅಂತರ್ಜಾಲದಲ್ಲಿ ನೋಡೋಣಂತೆ, ಟಿ ವಿಯಲ್ಲಿ ಆನ್ಲೈನಲ್ಲಿ ಕಾಣೋಣಂತೆ. ಆದಷ್ಟು ಬೇಗನೆ ಪ್ರತಿಜ್ಞೆ ಮಾಡಿ ನಾವು ಅಯೋಧ್ಯೆಗೆ ಹೋಗಿ ದರ್ಶನವನ್ನು ತೆಗೆದುಕೊಂಡು ಬರೋಣ. ಅಯೋಧ್ಯೆಗೆ ಹೋಗುವವರಿಗೆ ಒಂದು ಸೂಚನೆ. ನಾನು ಇವತ್ತೇನೆ ನನ್ನ ಒಬ್ಬ ಪರಿಚಿತ ಮಹಾಮಂಡಲೇಶ್ವರರು ಇವತ್ತು ಅಯೋಧ್ಯೆಯಲ್ಲಿದ್ದಾರೆ, ಅವರಿಗೆ ಆಮಂತ್ರಣ ಇದೆ.
ಅವರಿಗೆ ನಾನು ಫೋನ್ ಮಾಡಿದ್ದೆ. ಅವರು ಅಯೋಧ್ಯೆಯಲ್ಲಿ ಮೇಲೆ ಮೇಲೆ ಹೋಗ್ತಾ ಇರ್ತಾರೆ. ನಾವು ಬರಬೇಕಾಗಿದೆ, ಯಾವ ತಿಂಗಳು ಒಳ್ಳೆಯದು ಅಂತ ತಿಳ್ಕೊಂಡು ಅಂತೇಳಿ. ಅವ್ರು ಹೇಳಿದರು, ಬಂದರೆ ಮಾರ್ಚ್ 15 ಒಳಗಾಗಿ, ಇಲ್ಲ ನಂತರ ಸೆಪ್ಟೆಂಬರಿಗೆ ನಂತರ ಬನ್ನಿ. ಮಧ್ಯದ 4 ತಿಂಗಳು ಬಿಸಿಲು ಬಹಳ, ನೀವು ತಡೀಲಿಕ್ಕಾಗೋದಿಲ್ಲ. ಅದರಿಂದಾಗಿ ಇಲ್ಲ ಮಾರ್ಚ್ 15 ಒಳಗಾಗಿ, ಇಲ್ಲ ಸೆಪ್ಟೆಂಬರ್ ನಂತರ ನಾವು ಅಯೋಧ್ಯೆಗೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ, ಆ ಆನಂದವನ್ನು ಪಡೆಯೋಣ. ಇಲ್ಲಿಗೆ ಸುಮಾರು 14-15 ದಿವಸಗಳ ಈ ರಾಮಕಥೆಯನ್ನು ಪರಮಾತ್ಮನ ಪಾದಾರವಿಂದಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಇದೇ ಮಂಗಳ. ಅಕ್ಷಯಂ ಪರಮಾತ್ಮ, ನಿನ್ನ ಈ ಕಥೆ ಮನೋಹರವಾದ ಕಥೆ, ಭಾಳ ಸಂಕ್ಷೇಪದಲ್ಲಿ ಚಿಂತನೆ ಮಾಡಿದ್ದೇನೆ. ಇದನ್ನು ಪರಮಾತ್ಮ ಸ್ವೀಕರಿಸು, ಅನುಗ್ರಹ ಮಾಡು. ನೀನು ಕರೆದಾಗ ಮೋಕ್ಷಕ್ಕೆ ಬರುವಂಥ ಸದ್ಬುದ್ಧಿಯನ್ನು ಕೊಡು. ನನ್ನ ಕಡೆಯಿಂದ ಸಾಧನೆಯನ್ನು ಮಾಡಿಸು. ಈ ಎಲ್ಲ ಪುಣ್ಯ ನನ್ನ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ನಿನಗೇ ಸಮರ್ಪಿತ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಮಚಂದ್ರ, ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ನಿಮಿಷವಾಗಿದೆ, ಆದರೆ ದ್ರೌಪದಿ ದೇವಿ ಬಂದು ಕೂತ್ಕೊಂಡಿದ್ದಾಳೆ. ದ್ರುಪದಾದೇವಿ, ಹೇಳಮ್ಮ, ನಿನ್ನ ಚರಿತ್ರೆಯನ್ನು ಹೇಳು. ಸರಿ, ನಿಮ್ಮ ಪ್ರಾರ್ಥನೆಯನ್ನು ಮನ್ನಿಸೋದಕ್ಕೋಸ್ಕರ ನಾನು ಬಂದಿದ್ದೇನೆ. ಭಾಳ ವೇಳೆ ತೆಗೆದುಕೊಳ್ಳೋದಿಲ್ಲ. ನೀವೆಲ್ಲ ಇವತ್ತು ರಾಮನ ಆನಂದದಲ್ಲಿದ್ದೀರಿ. ಆದರೆ ನನ್ನ ಜೀವನದಲ್ಲಿ, ಈ ಅವತಾರದಲ್ಲಿ ಇವತ್ತು ನನಗೆ ಭೀಕರವಾದ ರಾತ್ರಿ. ಅರ್ಧ ಗಂಟೆ ಮೊದಲು ನನ್ನ 5 ಜನ ಮಕ್ಕಳ ತಲೆಯಿಲ್ಲದ ಶರೀರವನ್ನು ತಂದು ನನ್ನ ಮುಂದೆ ಹಾಕಿದಾಗ ನಾನು ಬಹಳ ದುಃಖಪಟ್ಟೆ. ಅರ್ಥಾತ್ ದುಃಖಪಟ್ಟುವ ನಾಟಕವನ್ನು ಮಾಡಿದೆ. ಹೇಳಿ, 5 ಜನ ಮಕ್ಕಳು, ಅವರ ಕಲೆವರನ್ನು ನೋಡಿದರೆ ಯಾವ ತಾಯಿಗೆ ಎಷ್ಟು ದುಃಖ ಆಗ್ಬೋದು ಅಂತ ಅನ್ನೋದು ಕಲ್ಪನೆ ಮಾಡಿಕೊಳ್ಳಿ. ಈ ರೀತಿ ದುಃಖ ಕೊಟ್ಟ ವ್ಯಕ್ತಿ ಬೇರೆಯಲ್ಲ, ಒಬ್ಬ ಬ್ರಾಹ್ಮಣ, ಅಶ್ವತ್ಥಾಮಾಚಾರ್ಯ. ನಾನು ಆ ರೀತಿಯಾಗಿರ್ತಕ್ಕಂಥ ದುಃಖದಲ್ಲಿದ್ದಾಗಲೂ ದ್ರೌಪದಿಯ ಭಾರತೀಯ ರೂಪದಿಂದ ನಾನು ದುಃಖ ಪಡಲಿಲ್ಲ. ಹೌದು, ದ್ರೌಪದಿ 5 ಮಕ್ಕಳು ಸಾಯಲೇಬೇಕು ಅಂದರೆ ಏನರ್ಥ? ನಿನ್ನೆ ಇವತ್ತು ರಹಸ್ಯ ಹೇಳ್ತೇನೆ ಅಂತ ಹೇಳಿದ್ನಲ್ಲ. ಸಕಲ ವಿದ್ಯೆಗಳು ಜಗತ್ತಿನಲ್ಲಿ ಹುಟ್ಟಿದ್ದು ವೇದಗಳಿಂದ. ನಾನು ವೇದ ಸ್ವರೂಪಳು, ವೇದಶಾಸ್ತ್ರದ ಪ್ರತಿನಿಧಿ ನಾನು. ನನ್ನಿಂದಲೇ ಹುಟ್ಟಿದ ಶಾಸ್ತ್ರಗಳು ವ್ಯಾಕರಣ, ಸಾಂಖ್ಯ, ವೈಶೇಷಿಕ. ವ್ಯಾಕರಣ, ಸಾಂಖ್ಯ, ವೈಶೇಷಿಕ, ನ್ಯಾಯ ಮತ್ತು ಮೀಮಾಂಸ. ವೇದಾಧ್ಯಯನ ಮಾಡಬೇಕಾಗಿದ್ದರೆ ಇವು 5 ಬೇಕು. ನನ್ನ ಹತ್ತಿರ ಬರಬೇಕಾಗಿದ್ದರೆ 5 ಬೇಕು. ಯಾಕೆ? ಇವು ನನ್ನಿಂದ ಹುಟ್ಟಿರ್ತಕ್ಕಂಥವುಗಳು. ಆದರೆ ಈ ಗ್ರಂಥಗಳು ಮುಂದೆ ಹೋಗಿ ಸಾಧನವಾಗದೆ ಕೆಲವರಿಗೆ ಸಾಧ್ಯವಾದವು. ವ್ಯಾಕರಣ ಒಂದು ದರ್ಶನವಾಯಿತು.
ಸಾಂಖ್ಯವೂ ಒಂದು ದರ್ಶನವಾಯಿತು, ವೈಶೇಷಿಕವೂ ಒಂದು ದರ್ಶನವಾಯಿತು, ನ್ಯಾಯವೂ ಒಂದು ದರ್ಶನವಾಯಿತು, ಮೀಮಾಂಸವೂ ಒಂದು ದರ್ಶನವಾಯಿತು. ಅಂದರೆ ನವೀನ ವೈಯಾಕರಣಿಗಳು, ನವೀನ ಸಾಂಖ್ಯರು, ನವೀನ ವೈಶೇಷಿಕರು, ನವೀನ ನೈಯಾಯಿಕರು, ನವೀನ ಮೀಮಾಂಸಕರು ತಮ್ಮದೇ ಆದ ಸಿದ್ಧಾಂತವನ್ನು ಇಟ್ಟುಕೊಂಡು ಹೊರಟರು. ವ್ಯಾಕರಣದವರು ವ್ಯಾಕರಣದಿಂದಲೇ ಮೋಕ್ಷ ಅಂತ ತಿಳ್ಕೊಂಡು ಅಂತೇಳಿ ಅದನ್ನೇ ಜೀವನದ ಉದ್ದಕ್ಕೆ ಅಭ್ಯಾಸ ಮಾಡಿ ಅದರಿಂದ ಒಂದು ಆನಂದ ಅಂತಕೊಂಡು ಅಂತ ಹೇಳಿದರು. ಸಾಂಖ್ಯರು ಪ್ರಕೃತಿಯೇ ಶ್ರೇಷ್ಠ, ಪುರುಷ ಸುಮ್ಮನೆ ಜೊತೆಯಲ್ಲಿರ್ತಕ್ಕಂಥವನು ಅಂತಿಕೊಂಡು ಅಂತ ಹೇಳಿದರು. ವೈಶೇಷಿಕರು, ನೈಯಾಯಿಕರು ತರ್ಕದಿಂದಲೇ ಸಿದ್ಧಾಂತ ಗಮ್ಯ ಅಂತ ತಿಳ್ಕೊಂಡು ಅಂತ ಹೇಳಿದರು. ಮೀಮಾಂಸಕರು ನಿರೀಶ್ವರರಾಗಿ ಸ್ವರ್ಗವೇ ಮೋಕ್ಷ ಅಂತ ತಿಳ್ಕೊಂಡಂತಂದರು. ನನ್ನ ಮಕ್ಕಳೇ ಇವರು. ಆದರೆ ತಪ್ಪು ದಾರಿ, ಈ ಅವತಾರದಲ್ಲಿ ತಪ್ಪು ದಾರಿ ಹಿಡಿದಿರಲಿಲ್ಲ. ಅವರು ಯುದ್ಧದಲ್ಲಿ ಬೇಕಾದಷ್ಟು ಕಾರ್ಯವನ್ನು ಮಾಡಿದರು. ಆದರೆ ಇವರ ಸಿದ್ಧಾಂತ ಖಂಡಿತವಾಗಲೇಬೇಕಾಗಿತ್ತು. ಹೀಗಾಗಿ ಅನುವ್ಯಾಖ್ಯಾನದಲ್ಲಿ ಟೀಕಾಕೃತ್ಪಾದರು ವೈಯಾಕರಣಿಗಳ ಕೆಲವು ಸಿದ್ಧಾಂತವನ್ನು, ಯಾವುದು ಮಹಾವ್ಯಾಕರಣಕ್ಕೆ ವಿರುದ್ಧವಿತ್ತು ಅದನ್ನು ಖಂಡನೆ ಮಾಡಿದ್ದಾರೆ. ಸಾಂಖ್ಯ ವೈಶೇಷಿಕಾದಿಗಳನ್ನು ಕೂಡ ಖಂಡನೆ ಮಾಡಿದ್ದಾರೆ. ಅರ್ಥಾತ್ ಆ ಶಾಸ್ತ್ರಗಳು ಖಂಡಿತವಾದವು, ಹೊಸತೋದು ಅಂತ ಅರ್ಥ. ಆದರೆ ವ್ಯವಹಾರದಲ್ಲಿ ಶ್ರೀಮನ್ ನ್ಯಾಯಸುಧ, ಅನುವ್ಯಾಖ್ಯಾನ ನ್ಯಾಯಸುಧ ಅವರಿಗೆ ಮುಟ್ಟಬೇಕಾಗಿದ್ದರೆ ಈ ಶಾಸ್ತ್ರಗಳ ಸಹಾಯವೂ ಕೂಡ ಬೇಕು. ಇವು ಸಾಧನಗಳಾಗಿರುವವರಿಗೂ ಕೂಡ ಗ್ರಾಹ್ಯ. ಆದರೆ ಇವೇ ಯಾವಾಗ ಸಾಧ್ಯವಾಗ್ತವೆ ಇವು ಅಗ್ರಾಹ್ಯ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತವೆ. ಅಥವಾ ಧರ್ಮ, ಯಮಧರ್ಮರಾಜ ಧರ್ಮಾಚರಣೆ ಪ್ರಮುಖವಾಗಿ ಉಳ್ಳವನು. ಆದರೆ ಕೆಲವು ಸಲ ಧರ್ಮಾಚರಣೆ ಮಾಡ್ತಾ ಮಾಡ್ತಾ ವಿವೇಕ ಕಳೆದುಕೊಂಡು ಅಂಧವಿಶ್ವಾಸದಿಂದ ಅಧರ್ಮವನ್ನೇ ಧರ್ಮ ಅಂತ ಆಚರಣೆ ಮಾಡ್ತಾ ಇರ್ತೇವೆ. ಆವಾಗ ಅಧರ್ಮ ಸಾಯಲೇಬೇಕು. ಹೀಗೆ ಧರ್ಮರಾಜನ ಮಗ ಸಾಯಲೇಬೇಕು. ಇನ್ನು ಭೀಮ ಭಕ್ತಿ, ಜ್ಞಾನ, ವೈರಾಗ್ಯ, ಧೃತಿ, ಸ್ಥಿತಿ ಕೆಲವು ಸಲ ಯೋಗ್ಯತೆ ಇಲ್ಲದೆ ಇದ್ದವರು ಈ ದಾರಿಯಲ್ಲಿ ಬಂದಾಗ ಇಷ್ಟೆಲ್ಲ ಇದೆ ಅಂತ ತಿಳ್ಕೊಂಡಂತೇಳಿ ಅಹಂಕಾರಗೊಳ್ತಾರೆ. ಆ ಅಹಂಕಾರ ಸದ್ಗುಣಗಳು, ಆದರೆ ಅದರಿಂದ ಬಂದಿರತಕ್ಕಂಥ ಅಹಂಕಾರ. ಯಾಕೆ? ಬಲಿಚಕ್ರವರ್ತಿ ಪರಮ ಭಕ್ತ, ತನ್ನ ಯೋಗ್ಯತಾನುಸಾರವಾಗಿ ಜ್ಞಾನವನ್ನು ಪಡೆದ ವ್ಯಕ್ತಿ, ಎಲ್ಲವೂ ಇತ್ತು. ಆದರೆ ನಾನೇ ಜಗತ್ರಾಜನಾಗಬೇಕು ಅಂತನ್ನೋ ಅಹಂಕಾರ ಪರಮಾತ್ಮ ಅವನನ್ನು ಮಣಿಸಬೇಕಾಯಿತು. ಹೀಗಾಗಿ ಭೀಮನ ಮಗನೂ ಕೂಡ ಹೋಗಬೇಕಾಯಿತು. ಇನ್ನು ಶ್ರವಣ ಮನನದ ಪ್ರತಿನಿಧಿ ಅರ್ಜುನ ಕೆಲವು ಸಲ ಶ್ರವಣ ತಪ್ಪು ಗ್ರಂಥದ ಶ್ರವಣವಾಯಿತು ಅಂತಂದರೆ, ಅಯೋಗ್ಯ ಗ್ರಂಥದ ಶ್ರವಣವಾಯಿತು ಅಂತಿಕೊಂಡಂತಂದರೆ ಅದರಿಂದ ಬಂದಿರತಕ್ಕಂಥ ಜ್ಞಾನ ದೂಷಿತವಾಗ್ತಾರೆ. ಹೀಗಾಗಿ ಅಂಥ ದೂಷಿತವಾಗಿರ್ತಕ್ಕಂತಹ ಈ ಅರ್ಜುನನ ಮಗನು ಹೋಗಬೇಕಲ್ಲ. ಇನ್ನು ಶೀಲದ ಅಧಿಪತಿಯಾಗಿರ್ತಕ್ಕಂಥವನು ನಕುಲ, ಸಚ್ಚರಿತ್ರತೆ ಬಹಳ ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಆದರೆ ಸಚ್ಚರಿತ್ರ ವ್ಯಕ್ತಿಯು ಮೋಹಕ್ಕೆ ಒಳಗಾಗಿ ಕೆಲವು ಸಲ ತಪ್ಪುದಾರಿ ಹಿಡಿಬಹುದು. ಭೀಷ್ಮ, ದ್ರೋಣ, ಕೃಪ
ಶಲ್ಯ, ಕರ್ಣ ಇವರೆಲ್ಲರೂ ಸಚ್ಚರಿತ್ರರು. ಆದರೆ ದುಸ್ಸಂಗತಿಯಿಂದ ತಪ್ಪುದಾರಿ ಹಿಡಿದಿದ್ದಾರೆ. ಆವಾಗ ಅವರು ಹನನಕ್ಕೆ ಯೋಗ್ಯರಾಗ್ತಾರೆ. ಹೀಗಾಗಿ ನಕುಲನ ಪುತ್ರನೂ ಕೂಡ ಸಾಯಬೇಕು. ಯಾಕೆ ಇವೆಲ್ಲವೂ ಕೂಡ ನನ್ನನ್ನು ಪಡೆಯಲಿಕ್ಕೆ ಬಂಧಕವಾದಂಥವುಗಳು. ಕೆಲವು ಸಲ ವಿನಯ, ಕೆಲವರು ಅತಿ ವಿನಯ, ಧೂರ್ತರು ಅತಿ ವಿನಯವನ್ನು ತೋರಿಸುವ ಸಂದರ್ಭವೂ ಇದೆ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತೇಳಿ ಗಾದೆ ಮಾತಿದೆ ಅಲ್ಲ. ಅಂಥ ವೇಳೆಯಲ್ಲೂ ಕೂಡ ಅವರು ಸ್ಥಿರರಾಗಿರಲಿಕ್ಕೆ ಯೋಗ್ಯರಾಗ್ತಾರೆ. ಈ ಎರಡು ರೀತಿ ಒಂದು ದೃಷ್ಟಿಕೋನದಿಂದ ದ್ರೌಪದಿ ಮಕ್ಕಳು ಸಾಯಬೇಕಾಗಿದ್ದರೆ ಪರಮಾತ್ಮನ ಇನ್ನೊಂದು ಬಹಳ ದೊಡ್ಡ ಸಂಕಲ್ಪ. ಅವರಲ್ಲಿ ದ್ರೌಪದಿ ಮಕ್ಕಳೇ ಏಕೆ? ಪಾಂಡವರೆಲ್ಲ ಮಕ್ಕಳು, ಕೃಷ್ಣನ ಮಕ್ಕಳು ಒಬ್ಬನನ್ನು ಬಿಟ್ಟು, ಬಲರಾಮನ ಮಕ್ಕಳು ಎಲ್ಲರೂ ಒಂದು ದಿವಸ ಹೋಗಬೇಕಾಯಿತು. ಕೃಷ್ಣ ತಾನೇ ಬ್ರಾಹ್ಮಣರ ಶಾಪವನ್ನು ತನ್ನ ಕುಲಕ್ಕೆ ತೆಗೆದುಕೊಂಡು ಅದನ್ನು ವಿನಾಶ ಮಾಡಿಸಿದ. ಉದ್ದೇಶ ಏನಿತ್ತು ಗೊತ್ತೇ? ಇವರು ಭೂಮಿಯ ಮೇಲೆ ಇದ್ದರೆ ಕಲಿಯುಗ ಪ್ರಾರಂಭವಾಗೋದಿಲ್ಲ. ಯಾಕೆ? ದೇವತೆಗಳು ಭೂಮಿಗೆ ಬಂದಾಗ ಅವರಿಂದ ಪ್ರಾರಂಭವಾದ ವಂಶ 100 ಜನರೇಷನ್ವರೆಗೂ ಅಧಾರ್ಮಿಕರು ಅಲ್ಲಿ ಹುಟ್ಟೋದಿಲ್ಲ ಅಂತ ನಿಯಮ ಇದೆ. ಹೀಗಾಗಿ ಕಲಿಯುಗ ಬರಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನ ಸಂಕಲ್ಪ ಆಯಾ ಸಂದರ್ಭದಲ್ಲಿ ಸತ್ವಗುಣದ ಉನ್ನಾಹದ ಬದಲಾಗಿ ತಮೋಗುಣದ ಉನ್ನಾಹವು ಆಗಬೇಕು. ಅದಕ್ಕೆ ತಮೋಗುಣದ ಉನ್ನಾಹದ ಸಂದರ್ಭಕ್ಕೆ ದ್ರೌಪದಿಯ ಮಕ್ಕಳಾಗಲಿ, ಪಾಂಡವರ ಮಕ್ಕಳಾಗಲಿ, ಕೃಷ್ಣನ ಯಾದವರ ಮಕ್ಕಳಾಗಲಿ ಇವರು ಯಾರೂ ಪ್ರಸ್ತುತರಲ್ಲ. ಇವರಿದ್ದರೆ ಕಲಿಯುಗ ಬರೋದಿಲ್ಲ. ಅದಕ್ಕೋಸ್ಕರ ಅವರನ್ನು ಪರಮಾತ್ಮ ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ದಾನೆ. ಭಗವಂತನ ಸಂಕಲ್ಪ. ಈ ಕಡೆಗೆ ವೇದವ್ಯಾಸ ದೇವರು ಹೇಳ್ತಾರೆ ಅಶ್ವತ್ಥಾಮಾಚಾರ್ಯರಿಗೆ, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು. ಧರ್ಮರಾಜ ಹೇಳ್ತಾನೆ ಗುರುಪುತ್ರ ಬಿಡು ಅಂತ ತಿಳ್ಕೊಂಡಂತೇಳಿ. ಭೀಮ ಹೇಳ್ತಾನೆ, ಅಣ್ಣ ಯುದ್ಧದ ಪೂರ್ವದಲ್ಲಿ ನಮ್ಮ ಕ್ಯಾಬಿನೆಟ್ ತಯಾರಾಗಿದೆಯಲ್ಲ, ನನ್ನನ್ನು ಗೃಹ ಮಂತ್ರಿಯನ್ನಾಗಿ ಮಾಡಿದೆಯಲ್ಲ, ಯಾರಿಗೆ ಶಿಕ್ಷೆ ಕೊಡಬೇಕು ಕೊಡದೇ ಇರಬೇಕು ನನ್ನ ಜವಾಬ್ದಾರಿ. ಅದರಿಂದ ಸ್ವಲ್ಪ ನಿಲ್ಲು. ಈ ವ್ಯಕ್ತಿ ಬ್ರಾಹ್ಮಣನಾಗಿರಲಿ, ಗುರುಪುತ್ರನಾಗಿರಲಿ, ತಪ್ಪು ತಪ್ಪೇ. ಬ್ರಾಹ್ಮಣರಿಗೆ ಅತಿ ಕಠೋರ ಶಿಕ್ಷೆ ಅಂತ ತಿಳ್ಕೊಂಡಂತಂದರೆ ಅವನ ತಲೆಯನ್ನು ಬೋಳಿಸಿ ಅವನ ಎಲ್ಲ ಸಂಪತ್ತಿಯನ್ನು ಅಪಹಾರ ಮಾಡಿ ಅನಾಥನನ್ನಾಗಿ ಮಾಡಿ ನಗರದಿಂದ ಹೊರಗೆ ದೂಡುವುದೇ ಅವನಿಗೆ ದೊಡ್ಡ ಶಿಕ್ಷೆ. ಆದ್ದರಿಂದಾಗಿ ಇವನ ಸಂಪತ್ತು ಅಂತ ತಿಳ್ಕೊಂಡಂತೇನಿದೆ, ಇವನ ಸಂಪತ್ತು ತಲೆಯ ಮೇಲಿರ್ತಕ್ಕಂಥ ಆ ಶಿರೋರತ್ನ, ಅದು ಇರುವವರೆಗೂ ಅವನಿಗೆ ಹಸಿವೆ, ಬಾಯಾರಿಕೆ, ಅಷ್ಟೇ ಅಲ್ಲ ಮರಣವೂ ಕೂಡ ಬರೋದಿಲ್ಲ. ಆದ್ದರಿಂದಾಗಿ ವೇದವ್ಯಾಸದರು ಹೇಳಿದಂತೆ ಆ ಮಣಿಯನ್ನು ನಾನು ಕಿತ್ಕೊಳ್ತೇನೆ. ಒದ್ದಾಡ್ತಾನೆ ಅಶ್ವತ್ಥಾಮ, ಬೇಡ ಬೇಡ ಅಂತ ತಿಳ್ಕೊಂಡಂತೇಳಿ. ವೇದವ್ಯಾಸರು ಹೇಳ್ತಾರೆ ಶಿಕ್ಷೆ ಕೊಡಲೇಬೇಕು. ತಪ್ಪಿಸ್ತರಿಗೆ ಶಿಕ್ಷೆ ಸಿಗದೇ ಇದ್ದರೆ ನಂತರ ಜಗತ್ತಿನಲ್ಲಿ ಇದು ನ್ಯಾಯ ಅಂತ ಅನಿಸೋದಿಲ್ಲ. ಭೀಮಸೇನ ಹೇಳ್ತಾನೆ, ನಾನು ಕಿತ್ಕೊಳ್ತೇನೆ ಅಂತ ಇವನ ಸಂಪತ್ತಿಯನ್ನು. ಅದಕ್ಕಿಂತ ಮೊದಲು ನಾನು ಒಬ್ಬ ವ್ಯಕ್ತಿಗೆ ಮಾತು ಕೊಟ್ಟು ಬಂದಿದ್ದೇನೆ. ಯಾರು ನಿನ್ನ ಮಕ್ಕಳನ್ನು ಕೊಂದಿದ್ದಾರೆ ಅವನನ್ನು ಹೆಡಮುರಿಗೆ ಕಟ್ಟಿ ನಿನ್ನ ಪಾದಕ್ಕೆ ಹಾಕ್ತೇನೆ ಅಂತ ತಿಳ್ಕೊಂಡಂತೇಳಿ ಅವನನ್ನು ಹೆಡಮುರಿಗೆ ಕಟ್ಟಿ ತಂದು ಭೀಮಾರ್ಜುನರು ನನ್ನ ಕಾಲಿಗೆ ಹಾಕಿದ್ದಾರೆ. ದ್ರೌಪದಿ, ಈ ಕೊಲಗಡಕ ನಿನ್ನ ಮಕ್ಕಳನ್ನು ಕೊಂದವನು, ತಗೋ ಖಡ್ಗ ಇಟ್ಟಿದ್ದೇನೆ, ತಲೆ ಹಾರಿಸ್ತೀಯ, ಏನು ಮಾಡ್ತಿ ಮಾಡು. ಯಾಕೆ ನಿನ್ನ ಮಕ್ಕಳನ್ನು ಕೊಂಡ ಅಪರಾಧಿ, ಇದಕ್ಕೆ ಶಿಕ್ಷೆ ಕೊಡಬೇಕಾಗಿರ್ತಕ್ಕಂಥವಳು ನೀನು.
ನನ್ನ ಮನಸ್ಸಿನಲ್ಲಿ ಕೊಲ್ಲಬೇಕು ಅಂತ ಬರಲಿಲ್ಲ. ನನಗೆ ಕಂಡದ್ದು ದ್ರೋಣಾಚಾರ್ಯರು, ಅವನಲ್ಲಿ ಕಂಡದ್ದು ದ್ರೋಣಾಚಾರ್ಯರು. ಅದರ ಜೊತೆಯಲ್ಲಿ ಯುದ್ಧದಲ್ಲಿ ದ್ರೋಣರನ್ನು ಕಳೆದುಕೊಂಡು, ಗಂಡನನ್ನು ಕಳೆದುಕೊಂಡು ಸತತ ಕಣ್ಣೀರನ್ನು ಸುರಿಸ್ತಾ ಇರುವ ಆ ದ್ರೋಣರ ಪತ್ನಿ ಗೌತಮಿ, ಅಶ್ವತ್ಥಾಮಾಚಾರ ಅಮ್ಮ ಗೌತಮಿ ನನ್ನ ಕಣ್ಣೆದುರಿಗೆ ಕಂಡು ಬಂದಳು. ಅವಳು ಹೆಣ್ಣಲ್ಲೇನು? ನಾನು ಹೆಣ್ಣು. 5 ಮಕ್ಕಳನ್ನು ಕಳೆದುಕೊಂಡು ಎಷ್ಟು ದುಃಖ ಪಡ್ತಾ ಇದ್ದೇನೆ, ವ್ಯಾವಹಾರಿಕವಾಗಿ ಎಷ್ಟು ದುಃಖ ಪಡ್ತಾ ಇದ್ದೇನೆ. ಆಗಲೇ ಗಂಡನನ್ನು ಕಳೆದುಕೊಂಡವಳಿಗೆ ಮಗನನ್ನು ಕಳೆದುಕೊಂಡ ಮೇಲೆ ಇನ್ನೂ ಎಷ್ಟು ದುಃಖ ಆಗೋದು ಬೇಡ? ಹೆಣ್ಣಾಗಿ ನಾನು ಇನ್ನೊಂದು ಹೆಣ್ಣಿಗೆ ಇನ್ನೂ ದುಃಖ ಕೊಡಲ? ಇಲ್ಲ, ಇದು ಭಾರತೀ ದೇವಿಗೆ ಸಾಧ್ಯವಿಲ್ಲ. ಭಾರತೀ ದೇವಿಗೆ ಇದು ಸಾಧ್ಯವಾಗೋದಿಲ್ಲ. ನಾನು ಹೇಳಿದೆ, ವರ್ಣಾನಾಂ ಬ್ರಾಹ್ಮಣೋ ಗುರು, ಸಕಲ ವರ್ಣನಿಗೆ ಬ್ರಾಹ್ಮಣ ಗುರು ಅನಿಸ್ಕೊಳ್ತಾನೆ. ತಪ್ಪವನ್ನು ಮಾಡಿದರೆ ಅವನಿಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ಪರಮಾತ್ಮ ಇದ್ದಾನೆ, ನೋಡ್ಕೊಳ್ತಾನೆ. ಕಾನೂನನ್ನು ನನ್ನ ಕೈಯಲ್ಲಿ ತೆಗೆದುಕೊಳ್ಳುವ ಅಧಿಕಾರ ನನಗಿಲ್ಲ. ಜಗತ್ತಿಗೆ ಇದು ಗೊತ್ತಾಗಲಿ. ಮುಚ್ಚತಾಮೇಶ ವರ್ಣಾನಾಂ ಬ್ರಾಹ್ಮಣೋ ಗುರು. ಇವನನ್ನು ಬಿಟ್ಟು ಬಿಡಿ, ಗುರುಸ್ಥಾನದಲ್ಲಿದ್ದಾನೆ. ಗುರು ಯಾವಾಗಲೂ ಅವಧ್ಯನಾಗಿರ್ತಾನೆ. ಇನ್ನು ಅವನಿಗೆ ಕಾರ್ಯಕ್ಕೇನು ಪಶ್ಚಾತ್ತಾಪ ಸಿಗಬೇಕು ಅದೆಲ್ಲ ಈಗ ಸಿಕ್ಕಾಗಿದೆ. ಆದರೆ ಮಾರೋದಿಹಿ ಅಸ್ಯ ಜನನೀ, ಇವನನ್ನು ನಾನು ಕೊಂದರೆ ಅಥವಾ ನೀವು ಕೊಂದರೆ ಆ ಗೌತಮಿ ಪತಿದೇವತ ಅವಳು ಎಷ್ಟು ದುಃಖ ಪಟ್ಟಿರಬೇಕು. ಅವಳು ಅಳೋದು ಬೇಡ. ನಾನು ಹೆಣ್ಣಾಗಿ ನನ್ನ ಕರಳು ಇವತ್ತು ಚುರುಕ್ ಅಂತ ಇದೆ, ಆದರೆ ಅವಳ ಕರುಳು ಇನ್ನೊಂದು ಚುರುಕಕ್ಕೆ ಇನ್ನೊಂದು ಬರೆ ಕೊಡಬೇಕು ಅವಳ ಕರುಳಿಗೆ? ಬೇಡ, ಬಿಟ್ಬಿಡಿ. ಭೀಮ ತಲೆಯಲ್ಲಿ ರತ್ನವನ್ನು ಕಿತ್ತಿದ್ದಾನೆ. ವೇದವ್ಯಾಸರು ಶಾಪ ಕೊಟ್ಟಿದ್ದಾರೆ, ಇವತ್ತಿನಿಂದ ನಿನ್ನ ತಲೆಯ ವ್ರಣ ಮಾಯದಿರಲಿ. ಕೀವು ರಕ್ತ ಆಗಿ ಮೈಯೆಲ್ಲ ಅಲ್ಲಲ್ಲಿ ಗಾಯಗಳಾಗಿ ನಿನ್ನ ಹತ್ತಿರ ಬಂದರೆ ದುರ್ಗಂಧ ಬರಲಿ. ಯಾರೂ ನಿನ್ನ ಹತ್ತಿರ ಸೇರಿಸಿಕೊಳ್ಳಬಾರ್ದು. 3000 ವರ್ಷಗಳಿಗೆ ಇದೇ ರೀತಿಯ ವರ್ಷಗಳವರೆಗೆ ಇದೇ ರೀತಿ ತಿರುಗಾಡ್ತಾ ಇರು ಅಂತ ತಿಳ್ಕೊಂಡು ಅಂತೇಳಿ ಗ್ರಂಥಾಂತರ ಪ್ರಕಾರ ಕಲಿಯುಗ ಮುಗಿಯುವವರೆಗೂ. ಈ ರೀತಿಯಾಗಿರ್ತಕ್ಕಂಥ ಶಾಪ ಕೊಟ್ಟ ಕ್ಷಣಕ್ಕೇನೆ ಅಶ್ವತ್ಥಾಮಾಚಾರ್ಯರು, ಹೌದು, ಈ ಶಿಕ್ಷೆಗೆ ನಾನು ಯೋಗ್ಯ. ಪಾಂಡವರಿಗೂ ನನಗೇನು ದ್ವೇಷ ಇರಲಿಲ್ಲ. ನನ್ನ ರಾಜ್ಯ ಪಾಂಡವರು ಕಸಿದುಕೊಂಡಿರಲಿಲ್ಲ. ದುರ್ಯೋಧನ ಸತ್ತ ಮೇಲೆ ನಂದೇನು ಜವಾಬ್ದಾರಿ ಇತ್ತಿಲ್ಲಿ? ನಾನ್ಯಾಕೆ ಪಾಂಡವರನ್ನು ಇವರು ಕೋರನ್ನು ಉಳಿದವರನ್ನು ಕೊಂದೆ? ನನಗೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಅಲ್ಲಿಂದ ಅಶ್ವತ್ಥಾಮಾಚಾರ್ಯರು ಹೊರಟೋಗಿದ್ದಾರೆ. ನನ್ನ ಪರಿಸ್ಥಿತಿ ಎಷ್ಟು ಕಷ್ಟ ನಿಮಗೆ ಬಂದಿದೆಯಾ? ಈ ಯುದ್ಧದಲ್ಲಿ ನನ್ನ ಸಂಪೂರ್ಣವಾಗಿರ್ತಕ್ಕಂಥ ವಂಶ ನಿರ್ವಂಶವಾಯಿತು. ದೃಷ್ಟದ್ಯುಮ್ನ, ಶಿಖಂಡಿ, ಸುರಥ, ಇನ್ನೂ ಅನೇಕ ತಮ್ಮಂದಿರು, ಅವರ ಮಕ್ಕಳು ಎಲ್ಲರೂ ಮಹಾಭಾರತ ಯುದ್ಧದಲ್ಲಿ ನಿರ್ನಾಮವಾಗಿಬಿಟ್ರು. ಹೌದು, ಕಲಿಯುಗದಲ್ಲಿ ಸದ್ವಿದ್ಯೆ ಅದರ ಸಂತಾನ ಉಳಿಯೋದಿಲ್ಲ. ಜನರು ಸದ್ವಿದ್ಯೆಯಿಂದ ರಹಿತರಾಗಿ ದ್ರೌಪದಿಯನ್ನೇ ಮರೆತು ಬಿಡ್ತಾರೆ. ಅದಕ್ಕಿಂತ ಮೊದಲೇ ಅವರ ಕುಲವೇ ಜನರ ಎದುರಿನಿಂದ ಮಾಯವಾಗ್ತದೆ. ಪರಮಾತ್ಮನ ಸಂಕಲ್ಪ ಸಕಲ ವಿದ್ಯೆ, ಸಚ್ಚಾಸ್ತ್ರ ವಿದ್ಯೆ. ದುರ್ದೈವ ನಿಮಗೆ ಗೊತ್ತಿದೆಯಲ್ಲ, ನಿಮ್ಮ ದುರ್ದೈವ. 18 ಪುರಾಣಗಳ ಹೆಸರು ನಿಮಗೆ ಗೊತ್ತಿದೆಯಾ? ಷಡಂಗಗಳ ಹೆಸರು ಗೊತ್ತಿದೆಯಾ ನಿಮಗೆ? ಅದರಲ್ಲಿ ಏನಿದೆ ವಿಷಯ ಅಂತ ಅನ್ನೋದು ಗೊತ್ತಿದೆಯಾ?
ವೇದಗಳ ರಹಸ್ಯ, ವೇದಗಳ ಮಂತ್ರನ, ಕೆಲವು ಮಂತ್ರನಾದರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀರಾ? ಬೇಡ. ನಿಮ್ಮ ಸಂಧ್ಯಾ ವಂದನೆ ಮಂತ್ರ, ನಿಮ್ಮ ಪುರುಷ ಸೂಕ್ತದ ಮಂತ್ರ, ಶ್ರೀ ಸೂಕ್ತದ ಮಂತ್ರ, ಬಳಿತ ಸೂಕ್ತ, ಮನ್ಯು ಸೂಕ್ತಗಳ ಅರ್ಥವನ್ನಾದರೂ ತಿಳಿದುಕೊಂಡಿದ್ದೀರಾ? ದಿನಾಲು ಹೇಳುವ ಮಂತ್ರಗಳು. ನಿಮಗೆ ದ್ರೌಪದಿ ಅಪರಿಚಿತಳು, ಪೂರ್ತಿ ಅಪರಿಚಿತಳಾಗಿದ್ದಾಳೆ. ಯಾಕೆ? ಸರ್ವವಿದ್ಯಾ ದ್ರೌಪದೀತು, ಸಕಲ ಶಾಸ್ತ್ರವಿದ್ಯೆಯೇ ನಾನು. ನನ್ನ ಚರಿತ್ರೆ ನಿಮಗೆ ಇಲ್ಲಿವರೆಗೂ 96, ಇದು 97ನೇ ಎಪಿಸೋಡ್. ನನ್ನ ಚರಿತ್ರೆ ಹೇಳಿದ್ದೇನೆ. ನನ್ನ ಪರಿಚಯ ನಿಮಗಾಯ್ತಾ? ದ್ರೌಪದಿಯನ್ನು ಅರ್ಥ ಮಾಡಿಕೊಂಡ್ರ? ಪುನಃ ಪುನಃ ಕೇಳಿ, ಅರ್ಥ ಮಾಡಿಕೊಳ್ಳಿ, ಪ್ರಯತ್ನ ಮಾಡಿಕೊಳ್ಳಿ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಈ ಸನಾತನ ಧರ್ಮದ ಬೀಜವಾಗಿರ್ತಕ್ಕಂಥ ನಾನು ಸದ್ವಿದ್ಯೆ ಎಂದಿಗೂ ನಾಶ ಹೊಂದೋದಿಲ್ಲ. ಮತ್ತೆ ನನ್ನ ಉದ್ಧಾರ ಮಾಡ್ತಕ್ಕಂಥವ್ರು ಕಲಿಯುಗದಲ್ಲಿ ಬರ್ತಾರೆ. ನನ್ನ ಗಂಡನೇ ಬಂದು ನನ್ನನ್ನು ಉದ್ಧಾರ ಮಾಡ್ತಾನೆ ಅಂತ ನನಗೆ ಗೊತ್ತಿದೆ. ಇನ್ನು ರಾಜ್ಯ ಸಿಕ್ಕ ಮೇಲೆ ನಮ್ಮ ಸಂದರ್ಭ ಹೇಗೆ, ಏನು ಸಂದರ್ಭ, ಏನು ರೀತಿ, ಯಾವುದು ಸದ್ವಿದ್ಯೆ, ಯಾವುದು ಸದ್ಧರ್ಮ, ಇದನ್ನು ತಿಳಿಯುವುದಕ್ಕೋಸ್ಕರ ವೇದವ್ಯಾಸರೇ ವಿಸ್ತಾರವಾದಂಥ ಗ್ರಂಥವನ್ನು ಜಗತ್ತಿನ ಎದುರಿಗೆ ಇಡ್ತಾರೆ. ಅಲ್ಲಿಂದ ನಮ್ಮನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಉಳಿದ ವಿಚಾರ ನಾಳಿನ ದಿವಸ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.